So ಟ್ಯಾಕ್ಸ್ ಕಾನ್ಫಿಗರೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕರೆಕ್ಟ್. ಸೊ ಇವಾಗ ನಾವು ಇಂಡಿಯನ್ ಟ್ಯಾಕ್ಸೇಷನ್ ಕಾನ್ಫಿಗರ್ ಮಾಡ್ತಾ ಇದೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್, ಸೊ ಏನೆಲ್ಲ ಇಂಪಾರ್ಟೆಂಟ್ ಸ್ಟೆಪ್ಸ್ ಫಾಲೋ ಮಾಡಬೇಕು. ಸೊ ಐಲ್ ಗೋ ಟು SAMG. ಓಕೆ. ಸೊ SAMG ಫೈನಾನ್ಷಿಯಲ್ ಅಕೌಂಟಿಂಗ್, ಅಂಡರ್ ಫೈನಾನ್ಷಿಯಲ್ ಅಕೌಂಟಿಂಗ್, ಗ್ಲೋಬಲ್ ಸೆಟ್ಟಿಂಗ್ಸ್. ಸೊ ಇಯೇ ಟ್ಯಾಕ್ಸ್ ಆನ್ ಸೇಲ್ಸ್ ಅಂಡ್ ಪರ್ಚೇಸ್. ಸೊ ಸೇಲ್ಸ್ ಅಂಡ್ ಪರ್ಚೇಸ್ ಅಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್ ಟ್ಯಾಕ್ಸಸ್. ಓಕೆ. ಸೊ ಇವಾಗ ಇದರಲ್ಲಿ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಚೆಕ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಹೋಗ್ಬೇಕು. ಸೊ ಇಲ್ಲಿ ನಾವು ಈ 3 ಆಕ್ಸೆಸ್ ಸೀಕ್ವೆನ್ಸ್ ಆಗಿರ್ಬೋದು, ಡಿಫರೆಂಟ್ ಕಂಡೀಷನ್ ಟೈಪ್ಸ್ ಆಗಿರ್ಬೋದು, ಡಿಫರೆಂಟ್ ಪ್ರೊಸೀಜರ್ಸ್ ಆಗಿರ್ಬೋದು. ಸೊ ಇವನ್ ಏನ್ ಮಾಡ್ಬೇಕು, ನಾವು ಡಿಫೈನ್ ಮಾಡ್ತಾ ಹೋಗ್ಬೇಕು ಸಿಸ್ಟಮ್ ಅಲ್ಲಿ. ಓಕೆ. ಸೊ ಆಕ್ಸೆಸ್ ಸೀಕ್ವೆನ್ಸ್ ನ ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಸ್ಟ್ಯಾಂಡರ್ಡ್ ಆಕ್ಸೆಸ್ ಸೀಕ್ವೆನ್ಸ್ ಇದ್ದೇ ಇರುತ್ತೆ MWSP ಅಂತ. ಸೊ MWST ಏನಿದೆ, ಸೊ MWST ಆಕ್ಸೆಸ್ ಸೀಕ್ವೆನ್ಸ್ ನಾವು ಯೂಸ್ ಮಾಡ್ಬೋದು. ಓಕೆ. ಸ್ಟಿಲ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಸಮ್ ಅದರ್ ಆಕ್ಸೆಸ್ ಸೀಕ್ವೆನ್ಸ್ ಯು ಕ್ಯಾನ್ ಕ್ರಿಯೇಟ್, ದಟ್ ಇಸ್ ನಾಟ್ ಅನ್ ಇಶ್ಯೂ. ಸೊ ಬಟ್ MWST ಅಂದ್ರೆ ಸ್ಟ್ಯಾಂಡರ್ಡ್ ಇದೆ. ಸೊ ಸ್ಟಿಲ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಯು ಕ್ಯಾನ್ ಕ್ರಿಯೇಟ್. ಓಕೆ. ಸೊ ಏನಿಲ್ಲ, ಜಸ್ಟ್ ಹೋಗಿ ನೀವು ಇಂಟ್ರೆಸ್ಟ್ ಕೊಟ್ಬಿಟ್ಟು ಏನೇನು ಕ್ಲಾಸಿಫಿಕೇಶನ್ ಆಕ್ಸೆಸ್ ಫೀಲ್ಡ್ಸ್ ಆಗ್ತದೆ ಸೊ ಯು ಕ್ಯಾನ್ ಕ್ರಿಯೇಟ್. ಸ್ವಲ್ಪ ಸ್ಟ್ಯಾಂಡರ್ಡ್ ಏನಿದೆ ಟ್ಯಾಕ್ಸ್ ಕ್ಲಾಸಿಫಿಕೇಶನ್ MWST. ಸೊ ಇದನ್ನ ನಾನು ಇವಾಗ ಯೂಸ್ ಮಾಡ್ಕೊಳ್ತೇನೆ. ಓಕೆ. ಸೊ ನಾನು ಆಕ್ಸೆಸ್ ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡೋದಿಲ್ಲ. ಸೊ ಇದಕ್ಕೆ ನೀವು T ಕೋಡ್ ವೈಸ್ ನೋಡೋದಾದ್ರೆ, ಫಸ್ಟ್ ಆಕ್ಸೆಸ್ ಸೀಕ್ವೆನ್ಸ್, ಸೊ ಅದಾದ್ಮೇಲೆ ಕಂಡೀಷನ್ ಟೈಪ್ಸ್, ಅದಾದ್ಮೇಲೆ ಕ್ಯಾಲ್ಕುಲೇಷನ್. ಓಕೆ. ಸೊ ಇವಾಗ ನೀವು T ಕೋಡ್ ಮುಖಾಂತರ ಆಪರೇಟ್ ಮಾಡೋದಾದ್ರೆ ಇದೇ ಸೇಮ್ ಸ್ಕ್ರೀನ್ಸ್ ನ. ಸೊ ಗೋ ಟು ನ್ಯೂ ಸ್ಕ್ರೀನ್. ಫಸ್ಟ್ OBQ1 ಹೋಗಿ. ಸೊ OBQ1 ಹೋದ ತಕ್ಷಣ ನಿಮಗೆ ಫಸ್ಟ್ ಕಂಡೀಷನ್ ಟೈಪ್ಸ್ ಬಂದ್ಬಿಡುತ್ತೆ. ಓಕೆ. ಸೊ ಇವಾಗ ಕಂಡೀಷನ್ ಟೈಪ್ಸ್ OBQ1. ಸೊ ಇದ್ರಲ್ಲಿ ನಾವು ಕಂಡೀಷನ್ ಟೈಪ್ಸ್ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ವಿಲ್ ಗೋ ಬ್ಯಾಕ್. ಸೊ ಇಲ್ಲಿ ಕಂಡೀಷನ್ ಟೈಪ್ಗೆ OBQ1 ಅಂಡ್ ನೆಕ್ಸ್ಟ್ OBQ2 OBQ2. ಸೊ OBQ2 ಹೋದ್ರೆ ನಿಮಗೆ ಸೊ ಜಸ್ಟ್ ನಿಮಗೆ ಆಕ್ಸೆಸ್ ಸೀಕ್ವೆನ್ಸ್ ಇವಾಗ ಏನ್ ಮಾತಾಡಿದ್ವಿ ಆ ಆಕ್ಸೆಸ್ ಸೀಕ್ವೆನ್ಸ್ ದಟ್ ಇಸ್ ವಾಟ್ ವಿ ಕ್ಯಾನ್ ಡಿಫೈನ್ OBQ2. OBQ2 ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್. ಓಕೆ. ಸೊ ಇಷ್ಟು ಕಾನ್ಫಿಗರೇಷನ್ ಮಾಡಬೇಕು ನಾವು. ಈ ಆಕ್ಸೆಸ್ ಸೀಕ್ವೆನ್ಸ್ ಇವಾಗ ಸ್ಟ್ಯಾಂಡರ್ಡ್ ತಗೊಂಡಿದ್ದೀವಲ್ವಾ, ಸೊ ಐ ವಿಲ್ ಮೆನ್ಷನ್ ಆಕ್ಸೆಸ್ ಸೀಕ್ವೆನ್ಸ್ MWST standard 1. Okay. So these are the 3 T codes. So next condition types go. So condition types, double click on the condition types. So ಇಲ್ಲಿ ನಾವು ಕಂಡೀಷನ್ ಟೈಪ್ ಡಿಫೈನ್ ಮಾಡ್ತಾ ಹೋಗ್ಬೇಕು. ಓಕೆ. ಸೊ ಆಲ್ರೆಡಿ ಕ್ರಿಯೇಟ್ ಆಗಿರ್ತಾವಲ್ಲ ಅವನು ಕೂಡ ಕಾಪಿ ಮಾಡ್ಕೋಬಹುದು. ಓಕೆ. ಸೊ ಯು ಕ್ಯಾನ್ ಕಾಪಿ ಇಟ್ ಅಂಡ್ ಯು ಕ್ಯಾನ್ ಯೂಸ್ ದೋಸ್ ಕಂಡೀಷನ್ ಟೈಪ್ಸ್. ಸೊ ಇಲ್ಲ ಅಂದ್ರೆ ಸೊ ನಿಮ್ಗೆ ಯಾವ ತರ ಬೇಕೋ ಆ ತರ ಕಂಡೀಷನ್ ಟೈಪ್ಸ್ ಕ್ರಿಯೇಟ್ ಮಾಡ್ಕೊಂತ ಹೋಗ್ಬೋದು ಸಿಸ್ಟಮ್. ಓಕೆ. ಸೊ ಎಕ್ಸಿಸ್ಟಿಂಗ್ ಬಿಟ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಆಲ್ರೆಡಿ ಎಕ್ಸಿಸ್ಟ್ ಇದೆಯಲ್ಲ ಇಷ್ಟು, ಸೊ ಇವನ್ನ ಯಾವ್ದಾದ್ರು ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಯೂಸ್, ಆರ್ ಎಲ್ಸ್ ಯು ಕ್ಯಾನ್ ಗೋ ಟು ದ ನ್ಯೂ ಎಂಟ್ರೀಸ್. ಸೊ ಇಲ್ಲಿ ನಾವು ಕಂಡೀಷನ್ ಟೈಪ್ ನ ಡಿಫೈನ್ ಮಾಡ್ತಾ ಹೋಗ್ಬೇಕು. ಓಕೆ. ಸೊ ಇವಾಗ ಸೊ ನಾನು ಕಂಡೀಷನ್ ಟೈಪ್ಸ್ಗೆ ಸೊ ಇನ್ಪುಟ್ ಅಂಡ್ ಔಟ್ಪುಟ್ ಐಡೆಂಟಿಫಿಕೇಶನ್ಗೋಸ್ಕರ ಏನ್ ಮಾಡ್ತೀನಿ, ಸೊ SOAL ಅಲ್ವಾ ಕಂಪನಿ ಕೋಡು. ಸೊ ನಾನು SOIS ಅಂತ ಹಾಕ್ತೀನಿ ಅಂಡ್ SOIC ಹಾಕ್ತೀನಿ, SOII ಅಂಡ್ SOOS, SOOC ಅಂಡ್ SOO. ಸೊ ಏನಿದು ಅಂದ್ರೆ ಫಸ್ಟಿಗೆ ಸೊ SO ಅದು ಸೋನಿ ಇನ್ಪುಟ್ SGST ಅಂತ IS ಅಂದ್ರೆ. ಸೊ ನೆಕ್ಸ್ಟ್ ಸೋನಿ IC ಅಂದ್ರೆ ಇನ್ಪುಟ್ CGST ಅಂಡ್ ಸೋನಿ ಸೊ II ಅಂದ್ರೆ ಇಟ್ ಇಸ್ IGST. ಓಕೆ. ಸೊ II ಅಂತ ಕೊಟ್ಟಿದ್ದೀನಿ. ಓಕೆನಾ. ಸೊ ಇನ್ಪುಟ್ IGST. ಸೊ ಇದಕ್ಕೆ ಕೂಡ ಅಷ್ಟೇ ಔಟ್ಪುಟ್ SGST, ಔಟ್ಪುಟ್ CGST ಅಂಡ್ ಔಟ್ಪುಟ್ IGST. ಸೊ ಈ ತರ ನಾವು ಐಡೆಂಟಿಫಿಕೇಶನ್ಸ್ ಕೊಡ್ತಾ ಹೋಗ್ಬೋದು. ಸೊ ಇವಾಗ ಸೊ ಫಸ್ಟ್ ಏನು SOIS, ಸೊ ಇನ್ಪುಟ್ SGST, ಆಕ್ಸೆಸ್ ಸೀಕ್ವೆನ್ಸ್ MWST ಅಂಡ್ ಕಂಡೀಷನ್ ಕ್ಲಾಸ್ D ಸ್ಟ್ಯಾಂಡರ್ಡ್ ಇದು. ಸೊ ಇವೆಲ್ಲ ಡಿ ಏನಕ್ಕೆ ಅಂದ್ರೆ ಟ್ಯಾಕ್ಸ್ ಕ್ಲಾಸಸ್ ಅವೆಲ್ಲ. ಓಕೆ. ಯು ಕ್ಯಾನ್ ಚೆಕ್ ಇನ್ ದ ಡ್ರಾಪ್ ಡೌನ್. ಸೊ ಡ್ರಾಪ್ ಡೌನ್ ಹೋಗಿ ಚೆಕ್ ಮಾಡಿದ್ರೆ ಕಂಡೀಷನ್ ಕ್ಲಾಸ್ D ಇರುತ್ತೆ.
ಟ್ಯಾಕ್ಸ್ಗೆ. ಸೊ ಟ್ಯಾಕ್ಸಸ್ ತಗೋಬೇಕು. ಸೊ ಅದಾದ್ಮೇಲೆ ಇಲ್ಲಿ ಕ್ಯಾಲ್ಕುಲೇಷನ್ ಟೈಪ್. ಸೊ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಷನ್ ಮಾಡೋದು. ಸೊ ವಿಲ್ ಟೇಕ್ ಇಟ್ ಫಾರ್ ಪರ್ಸೆಂಟೇಜ್ ಎ. ಸೊ ನೆಕ್ಸ್ಟ್ ಕಂಡೀಷನ್ ಕ್ಯಾಟಗರಿ ಟ್ಯಾಕ್ಸ್ ಅಲ್ವಾ. ಸೊ ಟ್ಯಾಕ್ಸ್ಗೆ ಏನಿದೆ ಅದೇ ತಗೋಬೇಕು. ಟ್ಯಾಕ್ಸ್ ಕ್ಯಾಟಗರಿ ಆಗಿರೋದ್ರಿಂದ ಟ್ಯಾಕ್ಸ್ಗೆ ಏನಿದೆ ಡಿ. ಸೊ ಡಿನ ತಗೊಳ್ಳಿ, ಸೇವ್ ಮಾಡಿ. ಯಾವ ಟು ಸೇವ್ ಇಟ್ ಅಂಡರ್ ಅವರ್ ಟಿಆರ್. ಸೊ ಯಾವ ಟಿಆರ್ ನಮ್ದು ಸೊ 3372. ಓಕೆ. ಸೊ ಇವಾಗ ನಾವು ಸೇವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ. ಇಲ್ಲ ನೆಕ್ಸ್ಟ್ ಹೋಗ್ಬೋದು, ಇಲ್ಲ ಬ್ಯಾಕ್ ಹೋಗ್ಬಿಟ್ಟು ನೀವು ಎಂಟ್ರೀಸ್ ಕೊಟ್ಟು ಮತ್ತೆ ಕ್ರಿಯೇಟ್ ಮಾಡ್ಬೋದು. ಸೊ ಇಫ್ ಯು ಕ್ಲಿಕ್ ಆನ್ ನೆಕ್ಸ್ಟ್, ಸೊ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಅವಾಗ SOIC ಹಾಕ್ತೀವಿ. ಸೊ SOIC. ಸೊ ಇದೇ ತರ ನಿಮ್ಗೆ ಯಾವ್ಯಾವ ತರ ನೇಮಿಂಗ್ ಕನ್ವೆನ್ಷನ್ ಬೇಕೋ ಆ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸೊ ದಿಸ್ ಇಸ್ ಇನ್ಪುಟ್ CGST. ಓಕೆ. ಸೊ ನಾರ್ಮಲ್ ಡಿ enter, save it and go next. So SOIC site, SOIC and SOII, which is input IGST. So next D or enter, save it, go for the next SOOSD1. OB output SGST, the tax, enter, save it, go for the next SOOC. So output CGST. So enter, move it, go next. So next, so SOI. So output IGST, MWST, T, A, that, and set. Okay. Go back. ಸೊ ಇವಾಗ ಇಷ್ಟನ್ನು ಕ್ರಿಯೇಟ್ ಮಾಡಿ. ಸೊ ನೀವು ಎಲ್ಲ ಬೇಕಾದ್ರೆ ಕಾಪಿ ಮಾಡ್ಕೊಂಡು ಎಕ್ಸೆಲ್ ಅಲ್ಲಿ ಹಾಕೋಬೇಕು. ಓಕೆ. ದಿಸ್ ಇಸ್ ಫಾರ್ ದ ಯುವರ್ ರೆಫರೆನ್ಸ್. ನಿಮ್ಮ ರೆಫರೆನ್ಸ್ಗೋಸ್ಕರ ಬೇಕಂದ್ರೆ ಎಕ್ಸೆಲ್ ಅಲ್ಲಿ ಹಾಕೋದು. ಓಕೆ. ಸೊ ನೆಕ್ಸ್ಟ್, ಸೊ ಇವಾಗ ನಾವು ಕ್ರಿಯೇಟ್ ಮಾಡಿದ್ದು ಕಂಡೀಷನ್ ಟೈಪ್ಸ್ ಅಲ್ವಾ. ಸೊ ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಮಾಡೋದಕ್ಕಿಂತ ಮುಂಚೆ ಸೊ ನಾವೇನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಮಾಡೋದಕ್ಕಿಂತ ಮುಂಚೆ ಟ್ಯಾಕ್ಸ್ ಕ್ಯಾಟಗರೀಸ್ ಮೇಂಟೈನ್ ಮಾಡಬೇಕು. ಟ್ಯಾಕ್ಸ್ ಕೀಸ್ ಅವೆಲ್ಲ ಮೇಂಟೈನ್ ಮಾಡ್ಬೇಕು. ಓಕೆ. ಸೊ ಅದೆಲ್ಲ ಮಾಡಿದ್ಮೇಲೆ ನಾವು ಟ್ಯಾಕ್ಸ್ ಪ್ರೊಸೀಜರ್ಸ್ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡೋದಕ್ಕಾಗುತ್ತೆ. ಓಕೆ. ಅಕೌಂಟಿಂಗ್ ಕೀಸ್ ಎಲ್ಲ ಮೇಂಟೈನ್. ಓಕೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಸೊ ವಿಲ್ ಸೇವ್ ಇಟ್ ಅಂಡ್ ಗೋ ಬ್ಯಾಕ್. ಓಕೆ. ಸೊ ಪ್ರೊಸೀಜರ್ಸ್ ಆಮೇಲೆ ಮಾಡೋಣ. ಗೋ ಬ್ಯಾಕ್. ಸೊ ಇದೆಲ್ಲ ಪ್ರೊಸೀಜರ್ಸ್ ಡಿಫೈನ್ ಮಾಡಿದ್ಮೇಲೆ ಮಾಡೋಣ. ಓಕೆ. ಸೊ ಚೆಕ್ ಸೆಟ್ಟಿಂಗ್ಸ್ ಫೈನ್, ಬೇಸಿಕ್ ಸೆಟ್ಟಿಂಗ್ ಬೇಡ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್. ಸೊ ಡಿಫೈನ್ ಟ್ಯಾಕ್ಸ್ ಕೋರ್ಸ್. ಟ್ಯಾಕ್ಸ್ ಕೋರ್ಸ್ ಡಿಫೈನ್ ಮಾಡೋದಕ್ಕೆ. ಓಕೆ. ಸೊ ಕೋರ್ಸಿಂಗ್ಸ್ ಅಲ್ಲಿ ಡಿಫೈನ್ ಟ್ಯಾಕ್ಸ್ ಅಕೌಂಟ್ಸ್. ಡಿಫೈನ್ ಟ್ಯಾಕ್ಸ್ ಅಕೌಂಟ್ಸ್ ಅಲ್ಲಿ ನಾವು ಅಕೌಂಟಿಂಗ್ ಕ್ಯಾಟಗರೀಸ್ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಏನಿದೆ ಸೊ ಇವನ್ನ ಮೇಂಟೈನ್ ಮಾಡಬೇಕು. ಓಕೆ. ಸೊ ಈ ಟ್ರಾನ್ಸಾಕ್ಷನ್ಸ್ ಫಸ್ಟ್ ಮೇಂಟೈನ್ ಮಾಡ್ಬಿಟ್ಟು ಆಮೇಲೆ ಇಲ್ಲಿ ಡೆಬಿಟ್ ಕ್ರೆಡಿಟ್ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲ ಡೈರೆಕ್ಟ್ ಆಗಿ OB40 ಕೂಡ ಮೇಂಟೈನ್ ಮಾಡ್ಬೋದು. ಸೊ ಐ ವಿಲ್ ಗೋ ಬ್ಯಾಕ್ ಅಂಡ್ ಐ ವಿಲ್ ಟ್ರೈ ಟು ಮೇಂಟೈನ್ ಇಟ್ ಇನ್ OB40. ಸೊ OB40 ಓಕೆ. ಸೊ ಇಲ್ಲಿ ನಿಮ್ಗೆ ಎಡಿಟ್ ಆಪ್ಷನ್ ಇಲ್ಲ ಅಲ್ಲ. Okay, and then I will go back. OBCN ನೋಡಿ, OBCN ಅಲ್ಲಿ ನಿಮ್ಗೆ ಪ್ರೋಸೆಸ್ ಯಾವ ತರ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸೊ ಇಲ್ಲಿ ನೀವು ಮೇಂಟೈನ್ ಮಾಡ್ಕೋಬಹುದು. ಫಸ್ಟ್ ಚೆಕ್ ಮಾಡ್ಬಿಡ್ತೀನಿ. ಸೊ ನಂಗೆ ಏನಾದ್ರು
ಇವಾಗ ಎಸ್ ಒ ಐ ಅವೆಲ್ಲ ಇದ್ರೆ ಒಂದು ಮೇಂಟೈನ್ ಮಾಡೋದು ಬೇಡ. ಎಸ್ ಐ ಇದೆ ಆಲ್ರೆಡಿ ಇದೆ. ಓಕೆ, ಸೊ ಲೆಟ್ ಟು ಮೇಂಟೈನ್ ಡಿಫರೆನ್ಸ್. ಸೊ ಎಸ್ ಒ ಐ ಆಲ್ರೆಡಿ ಇರೋದ್ರಿಂದ ತಗೊಳ್ಳಲ್ಲ ಅದು. ಸೊ ಯು ಎಂಟರ್ಡ್ ಆಲ್ಸೋ. ಓಕೆ, ಸೊ ಇನ್ಪುಟ್ ಎಸ್ ಟಿ ಎಸ್ ಟಿ. ಸೊ ಟ್ಯಾಕ್ಸ್ ಟೈಪ್, ಸೊ ಇನ್ಪುಟ್ ಟ್ಯಾಕ್ಸ್ ಅಲ್ವಾ. ಸೊ ಇನ್ಪುಟ್ ಟ್ಯಾಕ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ಪುಟ್ ಟ್ಯಾಕ್ಸ್, ಓಕೆ, ಎಂಟರ್. ಆಲ್ರೆಡಿ ತೋರಿಸ್ತೆ. ಸೊ ಏನ್ ಮಾಡೋಣ, ಎಸ್ ಎನ್ ಐ ಅಂತ ಹಾಕ್ಬಾರ್ದು ಸೋನಿಗೆ. ಸೊ ಇದಿಲ್ಲ. ಓಕೆ, ಇವಾಗ ಏನ್ ಮಾಡೋಣ, ಟ್ರಾನ್ಸಾಕ್ಷನ್ ಕೀಸ್ ನ ಇಲ್ಲಿ ಹಾಕೊಂಬೋಣ. ಓಕೆ, ಸೊ ಫಸ್ಟ್ ಏನು ಎಸ್ ಒ ಐ ಎಸ್ ಅಲ್ವಾ. ಸೊ ಇನ್ಪುಟ್ ಎಸ್ ಜಿ ಎಸ್ ಟಿ. ಸೊ ಇದನ್ನ ಟ್ರಾನ್ಸಾಕ್ಷನ್ ಕೀಸ್ ನ ಎಸ್ ಎನ್ ಐ ಅಂತ ಡಿಫೈನ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್, ಸೊ ಎಸ್ ಎನ್ ಐ ಆಯ್ತಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಸೊ ಇನ್ಪುಟ್ ಸಿ ಜಿ ಎಸ್ ಟಿಗೆ ಸೊ ಎಸ್ ಎನ್ ಎಸ್ ಮಾಡ್ಬೇಕಿತ್ತು. ಇಟ್ಸ್ ಓಕೆ. ಸೊ ಎಸ್ ಒ ಅಥವಾ ಎಸ್ ಐ ಸಿ ಅಂತ ಮಾಡಿ. ಎಸ್ ಐ ಸಿ ಇನ್ಪುಟ್ ಟ್ಯಾಕ್ಸ್ ಎಂಟರ್. ಇದು ಆಲ್ರೆಡಿ ಇದೆ ಅಲ್ವಾ. ಸೊ ಎಸ್ ಎನ್ ಸಿ ಮಾಡೋಣ. ಸೊ ಎಸ್ ಎನ್ ಸಿ, next save it, go for the next. ಸೊ ಇವಾಗ ಎಸ್ ಎನ್ ಐ ಆಲ್ರೆಡಿ ಆಗಿರೋದ್ರಿಂದ ಎಸ್ ಐ ಐ ಹಾಕ್ತೀನಿ. ಎಸ್ ಐ ಐ, ಸೊ ಇನ್ಪುಟ್ ಐ ಜಿ ಎಸ್ ಟಿ ಎಂಟರ್. ಸೊ ಇದು ಆಲ್ರೆಡಿ ಇದೆ. ಸೊ ನಾವು ಎಸ್ ಎನ್ ಐ ಹಾಕ್ಬಿಟ್ಟಿದೀವಿ. ಎಸ್ ಎನ್ ಎಸ್ ಆರ್. ಓಕೆ, ಸೊ ಡಿಸ್ಕ್ರಿಪ್ಷನ್ ಏನ್ ಮಾಡೋಣ, ಸೇವ್ ಮಾಡೋಣ. ಸೊ ಎಸ್ ಜಿ ಎಸ್ ಟಿ ಹಾಕೋಣ, ಸೇವ್ ಮಾಡೋಣ. ಸೊ ಇನ್ನೊಂದು ಇದೆಯಲ್ಲ, ಎಸ್ ಎನ್ ಐ ಇದೆಯಲ್ಲ, ಇದನ್ನು ಇನ್ಪುಟ್ ಔಟ್ ಐ ಜಿ ಎಸ್ ಟಿ. ಸೊ ಐ ಜಿ ಎಸ್ ಟಿ, okay, so save it. So then SNI OSS. Okay, so next, so CGST output give output ಮಾಡ್ತೋಣ. So next, so output ಏನು ಕೊಡೋಣ ಅಂದ್ರೆ SO SOC ತಗೊಳೋದಲ್ವಾ. ಸೊ ನೀವು ಎಸ್ ವೈ ಕೊಡೋಣ, ಎಸ್ ವೈ ಸಿ ಕೊಡೋಣ, ಎಸ್ ವೈ ಐ ಕೊಡೋದು, ಎಸ್ ವೈ ಎಸ್ ಕೊಡೋದು. ಟ್ರೈ ದಿಸ್ ವೇ. ಫಸ್ಟು ಎಸ್ ಜಿ ಎಸ್ ಟಿ ಮಾಡೋದಲ್ವಾ, ಎಸ್ ವೈ ಎಸ್ ಸಿ. ಸೊ ಡಿಸ್ಕಷನ್ ಅಲ್ಲಿ ಔಟ್ಪುಟ್ ಎಸ್ ಜಿ ಎಸ್ ಟಿ. ಟ್ಯಾಕ್ಸ್ ಟೈಪ್ 1 output tax. Okay, save it, go to the next, SYC YC output, enter, save it, go next. SY I go with. So one saved. ಸೊ ಇವಾಗ ನಾವೇನ್ ಮಾಡಿದ್ವಿ, ಟ್ರಾನ್ಸಾಕ್ಷನ್ಸ್ ಟೈಪ್ ನ ಮಾಡಿದ್ವಿ, ಕರೆಕ್ಟ್.
So next I will go back. So ಇಷ್ಟು ಡಿಫ್ರೆಂಟ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ಸ್ಟೆಪ್ಸ್. ಸೊ ಇದನ್ನ ಕಾಪಿ ಮಾಡ್ಕೊಳೋದು ಬೇಡ, ಬಿಕಾಸ್ ಇದು ಮೈಂಟೈನ್ ಮಾಡ್ಬಿಡಿ ನಿಮಗೆ ಈಗ ಗೊತ್ತಾಗ್ಬಿಡುತ್ತೆ ಆಪೋಸಿಟ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಓಕೆ, ಸೊ ಇವಾಗ ನೀವು OB40 ಹೋಗಿ. ಸೊ OB40. ಓಕೆ, ಫಸ್ಟ್ OBC ಮೈಂಟೈನ್ ಮಾಡೋದಲ್ವಾ, ಸೊ ಅದನ್ನ ಹಾಕ್ಬಿಡ್ತೀನಿ. ಸೊ ಟ್ರಾನ್ಸಾಕ್ಷನ್ ಟೈಪ್ಸ್ ಆರ್ ಕ್ಯಾಟಗರಿ ಅಂತ ಬರುತ್ತೆ. ಸೊ ಟ್ರಾನ್ಸಾಕ್ಷನ್ ಕೀಸ್ ಅಂತ ಬರುತ್ತೆ. ಸೊ ಇದು OBCN ಅಂಡ್ OB40. ಸೊ ಅಸೈನ್ಮೆಂಟ್ಸ್ಗೆ ಮೈಂಟೈನ್ ಮಾಡಬೇಕಲ್ಲ. ಸೊ ಇವಾಗ ನಾವೇನು ಕ್ರಿಯೇಟ್ ಮಾಡಿದೀವಲ್ಲ, ಸೊ ಅದನ್ನ ಚೆಕ್ ಮಾಡ್ಬೋದು. ಸೊ SNC ಫಾರ್ ಎಕ್ಸಾಂಪಲ್, SNC ಗೋ ಆನ್. ಸೊ SNC ಇಲ್ಲ ನೋಡಿ, SNC ಇದೆ. ಸೊ ಡಿಸ್ಪ್ಲೇ ಕೊಡಿ. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಹಾಕ್ಬೇಕು. ಸೊ ನಾವು ಚಾರ್ಟ್ ಆಫ್ ಅಕೌಂಟ್ಸ್ SOEL ಅಲ್ವಾ. ಸೊ SOEL ಚಾರ್ಟ್ ಆಫ್ ಅಕೌಂಟ್ಸ್ ಹಾಕ್ಬೇಕು. ಸೊ ನೀವು ಟ್ಯಾಕ್ಸ್ ಕೋಡ್ಗೆ ಆಕ್ಟಿವೇಶನ್ ಮಾಡ್ತಿದ್ದೀರಾ ಅಂದ್ರೆ, ಸೊ ಯು ಹ್ಯಾವ್ ಟು ಕ್ಲಿಕ್ ಆನ್ ಟ್ಯಾಕ್ಸ್. ಓಕೆ, ಸೊ ಟ್ಯಾಕ್ಸ್ ಕೋಡ್ಸ್ ಆಕ್ಟಿವೇಟ್ ಮಾಡೋದಿದ್ರೆ ಸೊ ಟ್ಯಾಕ್ಸ್ ಕೋರ್ಸ್ ಅಂತ ಹಾಕ್ಬಿಟ್ಟು ನೀವು ಆಕ್ಟಿವೇಟ್ ಮಾಡಿ. ಸೊ ನೆಕ್ಸ್ಟ್ ಪೋಸ್ಟಿಂಗ್ ಕೀಸ್. ಸೊ ಪೋಸ್ಟಿಂಗ್ ಕೀಸ್ ಯಾವಾಗಲೂ ನೋಡಿ ಸೇವ್ ಕೇಳುತ್ತೆ, ಸೇವ್ ಕೊಡಿ ಫಸ್ಟ್. ಪೋಸ್ಟಿಂಗ್ ಕೀಸ್ ನ ಫಸ್ಟ್ ಮೇಂಟೈನ್ ಮಾಡಬೇಕು. ಪೋಸ್ಟಿಂಗ್ ಕೀಸ್ ಯಾವಾಗಲೂ ಡೆಬಿಟ್ ಅಂಡ್ ಕ್ರೆಡಿಟ್ ಪೋಸ್ಟಿಂಗ್ ಕೀಸ್ ಇರುತ್ತೆ 40-50. ಸೊ ಅದನ್ನೇ ಮೇಂಟೈನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಅಕೌಂಟ್ಸ್ ಹೋಗ್ತೀರಾ, ಎಂಟರ್. ಸೊ ಇಲ್ಲಿ ನಾವು GL ಅಕೌಂಟ್ಸ್ ನ ಮೇಂಟೈನ್ ಮಾಡಬೇಕು. ಓಕೆ, ಸೊ GL ಅಕೌಂಟ್ಸ್ ನಾವು ಕ್ರಿಯೇಟ್ ಮಾಡಿದ್ವಾ ಇನ್ನೂ ಇಲ್ಲ. ಸೊ FSW ಫಸ್ಟ್ GL ಅಕೌಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು. ಓಕೆ, ಸೊ ಇನ್ಪುಟ್ CGST, SGST, IGST. ಓಕೆನಾ. ಸೊ ಇನ್ನೊಂದು ಸ್ಕ್ರೀನಲ್ಲಿ FS00 ಹೋಗೋಣ. FS00 GL ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಲ್ವಾ. ಸೊ ಇವಾಗ ನಾನು ಹೇಳಿದೆ ನಾನ್ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಲಯಬಿಲಿಟಿಗೆ ನಾವು ಸಪರೇಟ್ ಗ್ರೂಪಿಂಗ್ ಮಾಡಿಲ್ಲ. ಓಕೆ, ಸೊ ಟೈಮಿಂಗ್ ನಾನು ಕರೆಂಟ್ ಲಯಬಿಲಿಟೀಸ್ ಕರೆಂಟ್ ಅಸೆಟ್ ಅಂಡರಲ್ಲೇ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಇವಾಗ ಇದು ಬೇರೆ ಕ್ಲಾಸ್ ಆಲ್ರೆಡಿ ಮೇಂಟೈನ್ ಮಾಡಿದ್ನಲ್ಲ, ಸೇಮ್ ವೇ ನಮ್ಮ ಕ್ಲಾಸ್ಗೂ ಮೇಂಟೈನ್ ಮಾಡ್ಬೋದು. ಸೊ SOEL ಅಲ್ಲಿ ಸೊ ಕರೆಂಟ್ ಲಯಬಿಲಿಟೀಸ್ ಒಂದೇ ಇದೆ. ಸೊ ವಿಲ್ ಕಾಪಿ ದ ರೇಂಜ್, copy this, give the next one, enter. So balance sheet account, current liabilities, fine. So input SGST, input SGST. So ಹೋಗಿ control data. So ಇದು reconciliation ಅಲ್ಲ. So put in the gap. So and it is not a vendor key. Change this. 001 standard posting keys and go to the interest bank tab. ಸೊ ಇಲ್ಲಿ ನಮಗೆ ಟ್ಯಾಕ್ಸ್ ಏನಾದ್ರು ಸಪರೇಟ್ ಗ್ರೂಪಿಂಗ್ ಕ್ರಿಯೇಟ್ ಮಾಡಿದ್ರೆ ಮೇಂಟೈನ್ ಮಾಡ್ಬೋದು. ಇಲ್ಲ ಅಂದ್ರೆ ಜನರಲ್ ಅಕೌಂಟ್ SOG ಏನಿದೆ ಅದನ್ನ ಮೇಂಟೈನ್ ಕೂಡ ಮಾಡೋದು. ಓಕೆ, ಸೊ ಟ್ಯಾಕ್ಸ್ ಅಕೌಂಟ್ಸ್ ಇದೆ SOTX ಅಂತ ಮಾಡಿದ್ನಲ್ವಾ. ಸೊ ಐ ಟೇಕ್ ದಿಸ್ ಸೆಟ್. ಓಕೆ, ಸೊ ಎಂಟರ್. ಸೊ ನೆಕ್ಸ್ಟ್ ಇದನ್ನೇ ಕಾಪಿ ಮಾಡೋಣ. ಸೊ ಕಾಪಿ, ನೆಕ್ಸ್ಟ್ ರೇಂಜ್ ಇಸ್ 2. ಓಕೆ, ಸೊ ಇವಾಗ SGST ಆಯ್ತು, CGST, ಸೆಟ್. ನೆಕ್ಸ್ಟ್ ಅದೇ ತರ ಕಾಪಿ ದಿಸ್ 3, ಎಂಟರ್. ನೆಕ್ಸ್ಟ್ IGST, ನೆಕ್ಸ್ಟ್ ಎಂಟರ್, ಸ್ಟ್ರೇಟ್. ಸೊ ಸಿಮಿಲರ್ ವೇ ಕರೆಂಟ್ ಅಸೆಟ್ಸ್ ಅಲ್ಲಿ ಕೂಡ ಟ್ಯಾಕ್ಸ್ ಅಕೌಂಟ್ಸ್ ಮೇಂಟೈನ್ ಮಾಡ್ತಾ ಹೋಗಿ. ಕಾಪಿ ದಿಸ್, exchange. So output is GST. So go to the control tab, remove the reconciliation. ಇದು reconciliation ಅಕೌಂಟ್ಸ್ ಅಲ್ಲ. ಸೊ ಇದು ಕಸ್ಟಮರ್ ಕೂಡ ಬರಲ್ಲ, ಟ್ಯಾಕ್ಸ್ ಅಕೌಂಟ್ಸ್ ಆಗಿದ್ರೆ ಬರ್ಲಿಕ್ಕೆ. ನೆಕ್ಸ್ಟ್ ಗೋ ಟು ದಿಸ್. ಸೊ ಇಲ್ಲಿ ನಾವು ಟ್ಯಾಕ್ಸ್ ರಿಲೇಟೆಡ್ ಹಾಕ್ಬೇಕು, ಅಸೆಟ್ ರಿಲೇಟೆಡ್ ಇದೆಯಲ್ವಾ. ಸೊ
tax related tax accounts and saved. Okay, so next copy to enter. So next SGST ಆಯ್ತು, CGST, save it. I will copy this. The next change is 3, enter. So IGST. Okay, and save. ಸೊ ಇವಾಗ ನಾವು ಇನ್ಪುಟ್ಗೆ ಔಟ್ಪುಟ್ ಟ್ಯಾಕ್ಸಸ್ಗೆ ಎಲ್ಲದಕ್ಕೂ ಏನು ಮಾಡಿದ್ವಿ, GL ಅಕೌಂಟ್ಸ್ನ ಕ್ರಿಯೇಷನ್ ಮಾಡಿದ್ವಿ. ಕರೆಕ್ಟ್. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸೊ ಇಲ್ಲಿ ಅಸೈನ್ ಮಾಡ್ತಾ ಹೋಗ್ಬೇಕು. ಸೊ ಇದೇನು ಇನ್ಪುಟ್ CGST. ಇನ್ಪುಟ್ CGST ಟ್ಯಾಗ್ಗೆ ಅಕೌಂಟ್ ಏನಿದೆ, ಸೊ ಇನ್ಪುಟ್ CGSTಗೆ ಸೊ GL ಅಕೌಂಟ್ ಇದೆ. ಸೊ ಇದನ್ನ ಕಾಪಿ ಮಾಡ್ಬೋದು. ಓಕೆ, ಕಾಪಿ ದಿಸ್. ಟ್ಯಾಕ್ಸ್ ಕೂಡ ಅವನು ಕ್ರಿಯೇಟ್ ಮಾಡಿಲ್ಲಲ್ವಾ, ಸೊ ಲೆಟ್ ಇಟ್ ಬಿ ಅಂಡ್ ಸೇವ್. ಓಕೆ, ಸೊ ಇಲ್ಲ ಅಂದ್ರೆ ಈ GL ಅಕೌಂಟ್ಸ್ ನಾವು ಆಮೇಲೆ ಕೂಡ ಅಸೈನ್ ಮಾಡ್ಕೋಬಹುದು. ಓಕೆ, ಫಸ್ಟ್ ಟ್ಯಾಕ್ಸ್ ಕೋಡ್ಸ್ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಕೂಡ ಅಸೈನ್ ಮಾಡ್ಕೊಂಡು. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಐ ವಿಲ್ ಗೋ ಬ್ಯಾಕ್. ನಾವು ಮೇನ್ ಕ್ಯಾಟಗರೀಸ್ ಮಾಡಬೇಕಿತ್ತು, ಟ್ರಾನ್ಸಾಕ್ಷನ್ ಟೈಪ್ಸ್ ಎಲ್ಲ ಮಾಡಿದೀವಲ್ವಾ. ಸೊ GL ಕ್ರಿಯೇಟ್ ಆಗಿದೆ, ಎಲ್ಲ ರೆಡಿ ಇದೆ. ಸೊ ನಾವು ಇವಾಗ ಏನ್ ಮಾಡೋಣ, ಸೊ ಜಸ್ಟ್ ಆಕ್ಸಸ್ ಸೀಕ್ವೆನ್ಸ್, ಬೇಸಿಕ್ ಸೆಟ್ಟಿಂಗ್ಸ್ ಅಲ್ಲಿ ಆಕ್ಸಸ್ ಸೀಕ್ವೆನ್ಸ್ ಅಂಡ್ ಕಂಡೀಷನ್ ಟೈಪ್ಸ್ ಮಾಡಿದ್ವಲ್ವಾ. ಸೊ ಅಲ್ಲಿ ಹೋಗ್ಬಿಟ್ಟು ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಮೇಂಟೈನ್ ಮಾಡೋಣ. ಡಿಫೈನ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್. ಓಕೆ, ಸೊ ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಫಸ್ಟ್ ನಾವು ಪ್ರೊಸೀಜರ್ ಅನ್ನ ಡಿಫೈನ್ ಮಾಡಬೇಕು. ಸೊ ಒಂದು ನ್ಯೂ ಎಂಟ್ರೀಸ್ ಕೊಟ್ಬಿಟ್ಟು, ಸೊ ಸೋನಿಗ್ ಅಲ್ವಾ, ಸೊ SONETAX ಅಂತ SONTH. ಓಕೆ, ಸೊ ಈ ತರ ನಾವು ಹಾಕೋದು ಇಷ್ಟ. ಓಕೆ, ಸೊ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಸೋನಿ ಟ್ಯಾಕ್ಸ್ ಪ್ರೊಸೀಜರ್. ಸೊ ನೀವು ರಿಯಲ್ ಟೈಮ್ ಅಲ್ಲಿ ನೀವು ಈ ತರ ಎಲ್ಲ ಇರಲ್ಲ, ಡಿಸ್ಕ್ರಿಪ್ಷನ್ಸ್ ಎಲ್ಲ ಬೇರೆ ತರ ಇರುತ್ತೆ. ನಾವು ಸುಮ್ಮನೆ ಟೈಮ್ ಬೀಯಿಂಗ್ ಆಗ್ತಾ ಇದ್ದೀನಿ, ಇದನ್ನ ಸೇವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ರೆಂಡರ್ ಅಲ್ಲಿ ಕಂಟ್ರೋಲ್ ಡೇಟಾಗೆ ಹೋಗ್ಬಿಟ್ಟು, ಸೊ ಇಲ್ಲಿ ನಾವು ಪ್ರೊಸೀಜರ್ ನ ಡಿಫೈನ್ ಮಾಡೋದು. ಸೊ ಏನ್ ಬೇಸ್ ಮೇಲೆ ಪ್ರೊಸೀಜರ್ಸ್ ನ ಡಿಫೈನ್ ಮಾಡ್ತೀವಿ ನಾವು ಅಂದ್ರೆ, ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇಲ್ಲಿ ನೀವು ಫಸ್ಟ್ ಯಾವತ್ತು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ನಾರ್ಮಲಿ ನಾವೇನ್ ಮಾಡ್ತೀವಿ, ಬೇಸ್ ಅಮೌಂಟ್ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಸೊ ಇವಾಗ ಸ್ಟೆಪ್ಸ್ ಇದ್ರ ಬಗ್ಗೆ ಓವರ್ ಆಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದು ಓವರ್ ಆಗಿ ತಲೆ ಕೆಡ್ಸ್ಕೊಂಡು ನಿಮ್ಗೆ ಅರ್ಥನೇ ಆಗಲ್ಲ. ಸಿಂಪಲ್ ವೇಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ಅಷ್ಟು ಮಾತ್ರ ನೆನಪಲ್ಲಿ ಇಟ್ಕೊಂಡು. ಓಕೆ, ಸೊ ಇವಾಗ ಸ್ಟೆಪ್ಸ್ ಅಂತ ಮೇಂಟೈನ್ ಮಾಡ್ತೀವಿ. ಇಲ್ಲಿ ಸ್ಟೆಪ್ಸ್ ಏನ್ ಮೇಂಟೈನ್ ಮಾಡ್ತೀವಿ ಅಂದ್ರೆ, ಸ್ಟೆಪ್ ನಂಬರ್ ಬೇಸ್ಡ್ ಆನ್ ದ ಸ್ಟೆಪ್ ನಂಬರ್ ಏನಾಗುತ್ತೆ, ಇಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಓಕೆ, ಸೊ ಯಾವ ತರ ನಾನು ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾದ್ರು ತಗೋಬಹುದು, ನೀವು ಏನಾದ್ರು ಸ್ಟೆಪ್ ನಂಬರ್ ತಗೋಬಹುದು, 10 ಆರ್ ತಗೋಬಹುದು, 100 ಆರ್ ತಗೋಬಹುದು, ಯಾವ್ದಾದ್ರು ತಗೋಬಹುದು ನಂಬರ್. ಓಕೆ, ಸೊ ನಾನು 10, 20, 30 ಈ ತರ ಒಂದು ಸೊ ರ್ಯಾಂಡಮ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲದಕ್ಕೂ ಸೊ ನೀವು ಬೇರೆ ಯಾವ ಬೇಕಾದ್ರೂ ತಗೋಬಹುದು. ಓಕೆ, ಸೊ ನಾವು ಈ ತರ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಕೌಂಟರ್. ಸೊ ಇದು ಬಂದ್ಬಿಟ್ಟು ಕಂಡೀಷನ್ ಟೈಪ್. ಸೊ ಇಷ್ಟಿದೆ. ಕೌಂಟರ್ ನೀವೇನೋ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ, ಇಟ್ ವಿಲ್ ಟೇಕ್ 0 ಅಲ್ಲಿ ಆಟೋಮೆಟಿಕಲಿ. ಸೊ ಇಲ್ಲಿ ನೀವು ಕಂಡೀಷನ್ ಟೈಪ್ಸ್ ಅಲ್ಲಿ ಫಸ್ಟ್ ನಾವು ಬೇಸ್ ಅಮೌಂಟ್ ಗೆ ತಗೊಂತೀವಿ. ಬೇಸ್ ಅಮೌಂಟ್ ಅಂದ್ರೆ BASP ಅಂತ ಕರಿತೀವಿ, ಅಲ್ಲಿರುತ್ತೆ ಡ್ರಾಪ್ ಡೌನ್ ಕೂಡ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಬೇಸ್ ಅಮೌಂಟ್ ಅಂತ. ಓಕೆ, ಸೊ ಅದಕ್ಕೆ ರೇಂಜ್ ಇಲ್ಲ. ಸೊ ನೀವು ರೇಂಜ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ 10 ಅಂದ್ರೆ 10 ರೇಂಜ್ ಅದಕ್ಕೆ. ಸೊ ನೆಕ್ಸ್ಟ್ 20 ಸ್ಟೆಪ್ಸ್. ಇಲ್ಲಿ ಏನಕ್ಕೆ ನಾವು 7 ಮಾಡಿದೀನಿ ಅಂದ್ರೆ ನಮಗೆ ಒಂದು 3 ಇನ್ಪುಟ್ 3 ಔಟ್ಪುಟ್ ಟ್ಯಾಕ್ಸ್ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಮಾಡಿದ್ವಿ. ಸೊ ನೆಕ್ಸ್ಟ್ ಕಂಡೀಷನ್ ಟೈಪ್ಸ್ ನ ಡಿಫೈನ್ ಮಾಡಿದೀವಲ್ವಾ. ಕಂಡೀಷನ್ ಟೈಪ್ಸ್ ಅಲ್ಲಿ SOIS ಮಾಡಿದೀನಿ ನಾನು SGST ಗೆ. ಸೊ ಇವಾಗ SOIS ಅಂತ ಹಾಕ್ತೀನಿ. ಸೊ ಇದೇನಕ್ಕೆ ನಾವು ಡಿಫೈನ್ ಮಾಡಿರೋದು, ಇನ್ಪುಟ್ SGST. ಸೊ ಇದು ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಆಗ್ಬೇಕು ನಿಮಗೆ. ಸೊ 10 ಅಂತ ಹಾಕ್ತೀನಿ. ಓಕೆ, ಸೊ ಬೇಸ್ ಅಮೌಂಟ್ ಮೇಲೆ ಮಾತ್ರನೇ ಕ್ಯಾಲ್ಕುಲೇಟ್ ಮಾಡೋದು ನಾವು. ಸೊ ನೆಕ್ಸ್ಟ್ ಸೊ ಫ್ರಮ್ ಟು 2 10 ಹಾಕ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ SOIC. ಸೊ ಇದು ಕೂಡ ಇನ್ಪುಟ್ ಬಟ್ CGST.
ಇದು ಕೂಡ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಟ್ಯಾಕ್ಸಸ್ ಎಲ್ಲ ನಾವು ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಔಟ್ಪುಟ್ ಟ್ಯಾಕ್ಸ್ ಎಸ್ ಒ ಎಸ್. ಸೊ ಔಟ್ಪುಟ್ ಎಸ್ ಟಿ ಎಸ್ ಟಿ ಸೇಮ್ ಫ್ರಮ್ ಟು ರೇಂಜ್. ಓಕೆ, ಅಂಡ್ ಎಸ್ ಒ ಸಿ ಅಂತ ಆನ್ ಮಾಡಿದ್ದೀನಿ. ಔಟ್ಪುಟ್ ಸಿ ಜಿ ಎಸ್ ಟಿಗೆ ರೇಂಜ್ ವಿಲ್ ಬಿ 1010. ಸೊ ನೆಕ್ಸ್ಟ್ ಎಸ್ ಒ ಐ ಅಂತ ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಔಟ್ಪುಟ್ ಐ ಜಿ ಎಸ್ ಟಿ. ಓಕೆ, ಸೊ ಈ ತರ ಏನ್ ಮೇಂಟೈನ್ ಮಾಡಿದ್ವಿ. ಆಮೇಲೆ ನಾವೇನ್ ಮಾಡಿದ್ವಿ, ಅಕೌಂಟ್ಸ್ ಕೂಡ ಅಕೌಂಟ್ ಟೈಪ್ಸ್ ಕೂಡ ಅಕೌಂಟ್ಸ್ ಕೀ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇದಕ್ಕೆ ಏನ್ ಡಿಫೈನ್ ಮಾಡಿದ್ವಿ ನಾವು ಅಕೌಂಟ್ಸ್ ಕೀಸ್. ಸೊ ಇನ್ಪುಟ್ ಎಸ್ ಜಿ ಎಸ್ ಟಿಗೆ ಅಲ್ವಾ ಎಸ್ ಎನ್ ಎಸ್ ಅಂತ ಮಾಡಿದೀನಿ. ಸೊ ಎಸ್ ಎನ್ ಎಸ್ ಮಾಡಿದೀನಿ, ಎಸ್ ಎನ್ ಸಿ ಮಾಡಿದೀನಿ, ಎಸ್ ಎನ್ ಐ ಮಾಡಿದೀನಿ. ಕರೆಕ್ಟ್. ದ ಸಿಮಿಲರ್ ವೇ ಎಸ್ ವೈ ಮಾಡಿದೀನಿ, ಎಸ್ ವೈ ಎಸ್ ಮಾಡಿದೀನಿ, ಎಸ್ ವೈ ಸಿ ಎಸ್ ವೈ ಐ ಮಾಡಿದೀನಿ. ಕರೆಕ್ಟ್. ಸೊ ಎಂಟರ್. ಓಕೆ, ಸೊ ಎಂಟರ್ ಅಂಡ್ ಸೇವ್ ಇಟ್. ಸೊ ಇವಾಗ ಸೇವ್ ಆಯ್ತು. ಸೊ ಇಷ್ಟು ನಾವು ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ನ ಮೇಂಟೈನ್ ಮಾಡ್ಕೋಬೇಕು. ಸೊ ಈ ತರ. ಓಕೆ, ಸೊ ಇವಾಗ ಏನಾಗುತ್ತೆ, ಸೊ ಕಂಪ್ಲೀಟ್ಲಿ ಬೇಸ್ ಅಮೌಂಟ್ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಸೊ ಅಗೇನ್ಸ್ಟ್ ದಿಸ್ ಅಕೌಂಟಿಂಗ್ ಕೀಸ್. ಓಕೆ, ಸೊ ನೆಕ್ಸ್ಟ್ ಸೊ ಸೇವ್ ಇಟ್ ಅಂಡ್ ಗೋ ಬ್ಯಾಕ್. ಸೊ ಇವಾಗ ಏನ್ ಮಾಡೋಣ, ಅಸೈನ್ ಮಾಡ್ತಾ ಹೋಗೋಣ. ಓಕೆ, ಸೊ ಇವಾಗ ಟ್ಯಾಕ್ಸ್ ಪ್ರೊಸೀಜರ್ಸ್ ಆಯ್ತು. ಸೊ ಫಸ್ಟ್ ಟ್ಯಾಕ್ಸ್ ಕೋಡ್ಸ್ ಕ್ರಿಯೇಟ್ ಮಾಡೋಣ. ಸೊ ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಮಾಡ್ಬಿಟ್ಟು ಆಮೇಲೆ ಅಸೈನ್ ಮಾಡ್ತಾ ಹೋಗೋಣ. ಓಕೆ, ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಕೂಡ ಆಯ್ತು. ಸೊ ಏನಂತ ಕ್ರಿಯೇಟ್ ಮಾಡಿದ ಪ್ರೊಸೀಜರ್ಸ್ ಎಸ್ ಒ ಎನ್ ಟಿ ಎ ಎಕ್ಸ್ ಅಂತ ಮಾಡಿ. ಫೈನ್. ಸೊ ನೆಕ್ಸ್ಟ್ ಟ್ಯಾಕ್ಸ್ ಕೋಡ್, ಟ್ಯಾಕ್ಸ್ ಕೋಡ್ ಟೇಕ್ ಹೋಗ್ಬಿಟ್ಟು ಎಫ್ ಟಿ ಎಕ್ಸ್ ಪಿ. ಓಕೆ, ಸೊ ಎಫ್ ಟಿ ಎಕ್ಸ್ ಪಿ. ಸೊ ಪಾತಲ್ಲಿ ಹೋಗ್ತೀನಿ ಅಂದ್ರೆ ಸೊ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಹೋಗಿ ಡಿಫೈನ್ ಟ್ಯಾಕ್ಸ್ ಕೋರ್ಸ್ ಇಲ್ಲಿ ಹೋಗಿ ಡಿಫೈನ್ ಮಾಡ್ಬೋದು ಪಾತಲ್ಲಿ. ಟಿ ಕೊಡೋದು ಹೋಗ್ತೀನಿ ಅಂದ್ರೆ ಎಸ್ ಟಿ ಎಕ್ಸ್ ಎಂಟರ್. ಸೊ ಇಲ್ಲಿ ಕಂಟ್ರಿ ಕೋಡ್ ಹಾಕ್ಬೇಕು ಏನ್. ಸೊ ಇವಾಗ ಟ್ಯಾಕ್ಸ್ ಕೋರ್ಸ್ ನ ಹಾಕ್ತಾ ಹೋಗ್ಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಯೂನಿಕ್ ಕೋರ್ಸ್ ನ ಮೇಂಟೈನ್ ಮಾಡೋಣ. ಓಕೆ, ಸೊ ಯಾವ ತರ, ಸೊ ಇವಾಗ ಪರ್ಸೆಂಟೇಜ್ ಸ್ಲ್ಯಾಬ್ಸ್ ಇದೆ ನಮಗೆ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಸೊ ನಮಗೇನಿದೆ 0% ಎಕ್ಸಾಮ್ಟ್ ಇದೆ. ಓಕೆ, ಸೊ 0% ಇದೆ. ಸೊ ಆಮೇಲೆ 5% ಇದೆ, ಆಮೇಲೆ 18% ಇದೆ. ಕರೆಕ್ಟ್. ಸೊ ದೆನ್ ಮತ್ತೆ ಯಾರಿದೆ ಸ್ಲ್ಯಾಬ್, ಸೊ 24 ಇದೆಯಾ. ಓಕೆ, ಲೆಟ್ ಇಟ್ ಬಿ. ಸೊ ಇವಾಗ 3 ಕೋರ್ಸ್ ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಸೊ ಈ ಸ್ಲ್ಯಾಬ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾನು A0 ಅಂದ್ರೆ 0%ಗೆ, ಸೊ A1 ಅಂತ ಹಾಕೊಂತೀನಿ, ಸೊ A2 ಅಂತ ಹಾಕೋಣ. ಸೊ ಅದೇ ತರ ಔಟ್ಪುಟ್ಗೆ ಸೊ A0 A1 ಸಾರಿ B0 B0 ಸೊ B1 B2. ಓಕೆ, ಸೊ ಸೇಮ್ ಸ್ಲ್ಯಾಬ್ ಇದು ಎಸ್ ಜಿ ಎಸ್ ಟಿಗೆ. ಸೊ ಇದೆಲ್ಲ ಪರ್ಸೆಂಟೇಜ್ ಸ್ಪ್ಲಿಟ್ ಆಗುತ್ತೆ. ಓಕೆ, ಸೊ ನಾನು ಹೇಳ್ತೀನಿ ಯಾವ ತರ ವರ್ಕ್ ಆಗುತ್ತೆ ಇದು ಅಂತ. ಸೊ ಐ ಜಿ ಎಸ್ ಟಿಗೆ ಮತ್ತೆ ಸಪರೇಟ್ 3 ಕೋರ್ಸ್ ನ ಮೇಂಟೈನ್ ಮಾಡೋಣ. ಓಕೆ, ಸೊ ನಾವು A0 ಎಂಟರ್. ಸೊ ಇದು 0% ಅಂತ ಇಟ್ಕೊಳ್ಳೋಣ. ಸೊ ಏನದು ಇನ್ಪುಟ್ ಸೊ ಜಿ ಎಸ್ ಟಿ 0%. ಸೊ ಟ್ಯಾಕ್ಸ್ ಟೈಪ್ ಬಂದ್ಬಿಟ್ಟು ಇದು ಇನ್ಪುಟ್ ಆಗಿರೋದ್ರಿಂದ ವಿ. ಓಕೆ, ಸೊ ವಿ ಬಂದ್ಬಿಟ್ಟು ಇನ್ಪುಟ್, ಎ ಬಂದ್ಬಿಟ್ಟು ಔಟ್ಪುಟ್. ಸೊ ಆಯ್ತು. ಸೊ ನೆಕ್ಸ್ಟ್ ಪರ್ಸೆಂಟೇಜ್ ಹಾಕ್ಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಇನ್ಪುಟ್ ಇಷ್ಟೊಂದು ಬಂದ್ಬಿಟ್ಟಿದೆ.
ಪ್ರೊಸೀಜರ್ಸ್ ಏನೋ ಚೇಂಜ್ ಆಗ್ಬಿಟ್ಟು. ಓಕೆ ಸಾರಿ, ವಿಲ್ ಗೋ ಬ್ಯಾಕ್. ಸೊ ಏನು ಮಿಸ್ ಆಗಿದೆ ಅಂದ್ರೆ ಕಂಟ್ರಿಗೆ ನಾವು ಅಸೈನ್ ಮಾಡಿಲ್ಲ. ಸೊ ಅದೊಂದು ಮಿಸ್ಟೇಕ್ ಆಗಿದೆ. ಸೊ ನಾವು ಇವಾಗ ಅಸೈನ್ ಮಾಡ್ಬೇಕು. ಓಕೆ, ಸೊ ನೀವು OBBG ಹೋಗಿ, ಸೊ ಕಂಟ್ರಿಗೆ ನಮ್ಮ ಟ್ಯಾಕ್ಸ್ ಪ್ರೊಸೀಜರ್ಸ್ ಅಸೈನ್ ಮಾಡ್ಬೇಕು. IN ಹೋಗ್ಬೇಕು. ಸೊ ನೋಡಿ ಯಾರೋ ಬೇರೆ ಇದೆ, ಸೊ ರಿಮೂವ್ ಮಾಡ್ಬಿಟ್ಟು, ಸೊ ನಮ್ದು ಯಾರಿದೆ SONTAX ಅಲ್ವಾ. ಸೊ ಇದನ್ನ ಅಸೈನ್ ಮಾಡ್ಬೇಕು. ಇದು ಯಾವಾಗಲೂ ಅಸೈನ್ ಮಾಡ್ಕೊಂತ ಇರ್ಬೇಕು ನಾವು. ಓಕೆ, ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ಬೇರೆ ಚೇಂಜ್ ಮಾಡಿದ್ರು ಕೂಡ ನಾವು ಮತ್ತೆ ಅಸೈನ್ ಮಾಡ್ಕೋಬೇಕು. ಸೊ ಇವಾಗ ವರ್ಕ್ ಆಗುತ್ತೆ. ಇವಾಗ ಹೋಗ್ಬಿಟ್ಟು FTXPಗೆ ಎಂಟರ್ IN A0. ಸೊ ಇನ್ಪುಟ್ GST V ಎಂಟರ್. ಸೊ ಇಲ್ಲಿ ನಾವು 0% ಆಗಿರೋದ್ರಿಂದ 0. ಓಕೆ, and 0 ಎಂಟರ್. ಓಕೆ, ಸೊ ಸೇವ್ ಇಟ್. ನೆಕ್ಸ್ಟ್ A1 ಎಂಟರ್. ಸೊ ಇದು ಇನ್ಪುಟ್ 5% ಇನ್ಪುಟ್ GST 5%. ಸೊ ಇನ್ಪುಟ್ GST 5% ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ? 2.5 ವರ್ಕ್ ಆಗುತ್ತೆ. ಕರೆಕ್ಟ್, 2.5%. ಓಕೆ, ಸೊ ನೆಕ್ಸ್ಟ್ ಸೇವ್ ಇಟ್. ಅಂಡ್ A2. ಸೊ A2 ಹೋಗ್ತೀರಾ. ಸೊ ದಿಸ್ ಇಸ್ ವಾಟ್ ಇನ್ಪುಟ್. ಸೊ 18% B ಎಂಟರ್. ಸೊ 18% 9% ಎಂಟರ್. ಸೊ ಅದೇ ತರ ಔಟ್ಪುಟ್ಗೆ. ಸೊ ಔಟ್ಪುಟ್ GST ಟ್ಯಾಕ್ಸ್ ಟೈಪ್ A ಔಟ್ಪುಟ್ ಅಲ್ವಾ. ಸೊ ಎಂಟರ್. 0%, 0%, ಸೆಟ್. ನೆಕ್ಸ್ಟ್ B1. ಸೊ ಇದು ಔಟ್ಪುಟ್ GST ಸೆಟ್. ಸೊ ಔಟ್ಪುಟ್ GST 5%. ಸೊ ಇದು A 5% ಆಗಿರೋದ್ರಿಂದ 2.5%. ಓಕೆ, ಸೊ ಇಲ್ಲಿ ನೋಡ್ಬೋದು. ಸಾರಿ, ಐ ಡಿಡ್ ಎ ಮಿಸ್ಟೇಕ್. ಸೊ ಬ್ಯಾಕ್. ಸೊ ನಾವು ರಾಂಗ್ ಮೇಂಟೈನ್ ಮಾಡ್ಬಿಟ್ಟೆ ನೋಡಿ. ಅದೇ ಮಿಸ್ಟೇಕ್ ಆಗೋದಕ್ಕೆ. ಇದು ಔಟ್ಪುಟ್ ಅಲ್ಲಿ ಹಾಕ್ಬೇಕಿತ್ತು ನಾವು. ಓಕೆ, ಔಟ್ಪುಟ್. ಸೊ ಔಟ್ಪುಟ್ ಅಲ್ಲಿ ಸೊ ಇವಾಗ 2.5%, 2.5. ಸೊ ಇದನ್ನ ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಬೇಕು, ಡಿಆಕ್ಟಿವೇಟ್ ಲೈನ್ ಐಟಮ್ ಕೊಡಬೇಕು. ಅಂಡ್ ರಿಮೂವ್ ದಿಸ್ ಅಂಡ್ ಡಿಆಕ್ಟಿವೇಟ್ ಲೈನ್. ಸೊ ಕೊಟ್ಬಿಟ್ಟು ಇವಾಗ ಎಂಟರ್ ಕೊಡಿ. ಇವಾಗ ತಗೊಳುತ್ತೆ. ಸೇವ್ ಇಟ್. ಸೊ B0ನ ಅದೇ ತರ ಚೇಂಜ್ ಮಾಡ್ಬೇಕು. B0 ನಮ್ದು ಮೇಂಟೈನ್ ಮಾಡೋದಲ್ವಾ. ಸೊ ಔಟ್ಪುಟ್ 0%, ಟ್ಯಾಕ್ಸ್ ಟೈಪ್ A ಎಂಟರ್. ಸೊ ಇದಕ್ಕೆ ಇಲ್ಲಿ ಹಾಕ್ಬೇಕು 0%. ಸೆಟ್. ಸೊ B2. ಸೊ B2 ಹೋಗೋಣ. ನೋಡಿ, ಸೊ ಇದು ಔಟ್ಪುಟ್ GST 18%. ಔಟ್ಪುಟ್ GST ಎಂಟರ್. ಸೊ A ಎಂಟರ್. ಸೊ 9%, ಸೆಟ್. ಸೊ ಇವಾಗ ನಾವು ಟ್ಯಾಕ್ಸ್ ಕೋರ್ಸ್ ನ ಕ್ರಿಯೇಟ್ ಮಾಡಿದೀವಿ. ಸೊ ನೀವು ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ A0 ಅಂತ ಮಾಡಿದ್ವಿ. ಸೊ A0 ಹೋಗ್ಬಿಟ್ಟು 0% ಮಾಡಿದ್ವಿ, ಎಲ್ಲ ಆಯ್ತು. ಸೊ ಇದು ಟ್ಯಾಕ್ಸ್ ಅಕೌಂಟ್ಸ್ ಗೆ ಟ್ರಿಗರ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಸೊ ಗೋ ಟು ದ ಟ್ಯಾಕ್ಸ್ ಅಕೌಂಟ್ಸ್. ಸೊ SOL ಎಂಟರ್. ಸೊ ನೋಡಿ ಇವಾಗ ಟ್ಯಾಕ್ಸ್ ಅಕೌಂಟ್ಸ್ ಏನು ಟ್ರಿಗರ್ ಆಗ್ತಿಲ್ಲ, ಬ್ಲಾಂಕ್ ಇದೆ. ಟ್ಯಾಕ್ಸ್ ಅಕೌಂಟ್ಸ್ ಎಲ್ಲ ಬ್ಲಾಂಕ್ ಇದೆ.
ಸೊ ಇದೇನ್ ಮಾಡ್ಬೇಕು ನಾವು ಟ್ಯಾಕ್ಸ್ ಅಕೌಂಟ್ಸ್ ನ ಚೆಕ್ ಮಾಡ್ಕೋಬೇಕು. ಸೊ ಹೆಂಗ್ ಮಾಡೋದು? ಕ್ಲೋಸ್ ದಿಸ್, ಗೋ ಬ್ಯಾಕ್. ಸೊ ಟ್ಯಾಕ್ಸ್ ಅಕೌಂಟ್ಸ್ IGST ಇನ್ನೂ ಕ್ರಿಯೇಟ್ ಮಾಡಿಲ್ಲ ನಾನು ಟ್ಯಾಕ್ಸ್ ಅಕೌಂಟ್ಸ್. ಸೊ ಅದು ಹೇಳ್ತೀನಿ, IGST ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಅದು ಬೇಕಾದ್ರೆ ನಾಳೆ ಕ್ಲಾಸ್ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಟ್ಯಾಕ್ಸ್ ಅಕೌಂಟ್ಸ್ ನ ಅಸೈನ್ ಮಾಡ್ಬಿಡ್ತೀನಿ. ಸೊ OB40 ಹೋಗಿ ಫಸ್ಟ್, OB40 ಸೊ ಇಲ್ಲಿ ನಮಗೆ ಟ್ರಾನ್ಸಾಕ್ಷನ್ಸ್ ಏನಿದೆ ಮುಂಚೆ ಮಾಡಿ. ಓಕೆ, ಸೊ SNC ಅಂತ ಇದೆಯಲ್ಲ, ಸೊ SNC ಆಲ್ರೆಡಿ ಅಸೈನ್ ಮಾಡಿದೀನಿ ಅನ್ಸುತ್ತೆ. ಲೆಟ್ ಮಿ ಚೆಕ್. ಸೊ ಒಂದಕ್ಕೆ ಮಾತ್ರ ಅವಾಗಲೇ ತೋರಿಸಿದ್ನಲ್ಲ ನಾನು. ಸೊ ಅದು ಸೊ S1C ಗೆ ಅಸೈನ್ ಮಾಡಿದ್ದೀನಿ, ಬಟ್ ಟ್ಯಾಕ್ಸ್ ಕೋಡ್ನ ಹಾಕಿಲ್ಲ. ಸೊ ಟ್ಯಾಕ್ಸ್ ಕೋಡ್ನ ಹಾಕಿಲ್ಲ. ಸೊ ಇವಾಗ ಇದನ್ನ ನೀವು ಡಿಲೀಟ್ ಮಾಡ್ಬಿಟ್ಟು ಹೊಸದಾಗಿ ಟ್ಯಾಕ್ಸ್ ಕೋಡ್ನ ಹಾಕ್ಬಿಟ್ಟು ಮೇಂಟೈನ್ ಮಾಡ್ಬೋದು. ಸೊ SOC ಅಂದ್ರೆ SOC ಅಂತ ತಕ್ಷಣ ನಿಮಗೆ ಸಾರಿ SNC. ಸೊ SNC ಅಂದ್ರೆ CGST ಪರ್ಸೆಂಟೇಜ್, ಇನ್ಪುಟ್ CGST. ಸೊ ಇನ್ಪುಟ್ CGST ಗೆ ಟ್ಯಾಕ್ಸ್ ಕೋಡ್ ಏನಿದೆ? ಸೊ ಟ್ಯಾಕ್ಸ್ ಕೋಡ್ ಬಂದ್ಬಿಟ್ಟು ಎಲ್ಲದೂ ಇನ್ಪುಟ್. ಓಕೆನಾ? ಸೊ ಇವೆಲ್ಲ ಇನ್ಪುಟ್. ಸೊ A1 A2 A3. ಸೊ ಇವಾಗ A1 A2 and A3. ಸೊ ಟ್ಯಾಕ್ಸ್ ಅಕೌಂಟ್ಸ್ ಕೂಡ ಸೇಮ್ ಟ್ಯಾಕ್ಸ್ ಅಕೌಂಟ್ಸ್ ಮೇಂಟೈನ್ ಆಗ್ತಾವೆ. ಎಲ್ಲದಕ್ಕೂ ಸೇಮ್ ಟ್ಯಾಕ್ಸ್ ಎಂಟರ್. ಸರ್ A0 ತಗೊಂಡಿದ್ರಲ್ಲ, A0 A1 A2. ಓ ಸಾರಿ, A0 ಅಲ್ಲ, A3 ಇಲ್ಲಲ್ಲ, ಇಲ್ಲ ಸರ್. AC. ಓಕೆ, ಸೊ ಸೇಟ್. ಓಕೆನಾ? ಸೊ ಇವಾಗ ಸಿಮಿಲರ್ ವೇ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ SNC ಆಯ್ತು. ಸೊ SNI ಮಾಡೋಣ. ಸೊ SNI ಅಲ್ಲಿ ಟ್ಯಾಕ್ಸ್ ಕೋಡ್ಸ್ ಹೋಗಿ ಪೋಸ್ಟಿಂಗ್ ಕೀಸ್ ಹೋಗಿ ಫಸ್ಟ್ ಎಂಟರ್. ಸೊ ಟ್ಯಾಕ್ಸ್ ಕೋಡ್ಸ್ ಕೇಳುತ್ತೆ. ಸೊ ನೀವು ಅಸೈನ್ ಕೂಡ ಮಾಡ್ಬೋದು, ಇಲ್ಲ ಪೋಸ್ಟಿಂಗ್ ಕೇಸ್ ನ ಅಸೈನ್ ಮಾಡ್ಬೋದು. ಫಸ್ಟ್ ನೀವು ಪೋಸ್ಟಿಂಗ್ ಕೇಸ್ ನ ಮಾಡ್ಕೊಳ್ಳಿ. ಯಾವಾಗ 40 and 50 ಪೋಸ್ಟಿಂಗ್ ಕೀ, ಡೆಬಿಟ್ ಅಂಡ್ ಕ್ರೆಡಿಟ್, ಎಂಟರ್. ಸೊ ಇವಾಗ ಅಕೌಂಟ್ಸ್ ಹೋಗಿ ಎಂಟರ್, ಸೇವ್ ಇಟ್. ಸೊ ಇವಾಗ ಮತ್ತೆ ಇಲ್ಲಿ ಹೋಗ್ಬಿಟ್ಟು ಟ್ಯಾಕ್ಸ್ ಕೋಡ್ಸ್ A0 A1 A2. ಸೊ ಇದು ಬಂದ್ಬಿಟ್ಟು ಇನ್ಪುಟ್ IGST. ಸೊ ಇನ್ಪುಟ್ IGSTಗೆ ಇದು ಸಾರಿ ನಾವು ಕ್ರಿಯೇಟ್ ಮಾಡೋದು ಯಾವುದು? ಸೊ IGST ಟ್ಯಾಕ್ಸ್ ಕೂಡ ಕ್ರಿಯೇಟ್ ಮಾಡಿಲ್ಲಲ್ವಾ? ಸೊ ಲೆಟ್ ಇಟ್ ಬಿ. ಸೇವ್ ಮಾಡೋದು ಬೇಡ, IGST ಕ್ರಿಯೇಟ್ ಮಾಡಿಲ್ಲ. ಸೊ ಲೆಟ್ ಇಟ್ ಬಿ. ಓಕೆ, ಸೊ ಗೋ OB40. ಸೊ ನಾವಿವಾಗ ಮೇಂಟೈನ್ ಮಾಡ್ಬೇಕಾಗಿರೋದು SNC ಅಂಡ್ SNS ಗೆ. ಸೊ ತಗೊಳ್ಳಿ, ಎಂಟರ್. ಟ್ಯಾಕ್ಸ್ ಪೋಸ್ಟಿಂಗ್ ಕೀಸ್ ಎಂಟರ್, ರಿಟರ್ನ್ ಪೋಸ್ಟಿಂಗ್ ಕೀಸ್, ಡೆಬಿಟ್ ಅಂಡ್ ಸೊ ಕ್ರೆಡಿಟ್. ಸೊ ಅಕೌಂಟ್ಸ್ ಎಸ್, ಎಂಟರ್. ಸೊ ಇವಾಗ A0 A1 A2. ಸೊ ಇವಾಗ SGST ಟ್ಯಾಕ್ಸ್ ಅಕೌಂಟ್ಸ್. ಸೊ SGST ಗೆ ಸೊ ಟ್ಯಾಕ್ಸ್ ಅಕೌಂಟ್ಸ್ ನ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಅಂಡ್ ಸೇವ್ ಇಟ್. ಸೊ ಇವಾಗ ಇನ್ಪುಟ್ ಎರಡು ಟ್ಯಾಕ್ಸ್ ಆಯ್ತು. ಸೊ ಔಟ್ಪುಟ್ ಮಾಡ್ಬೇಕಲ್ವಾ? ಸೊ SOS. ಸೊ SOS SOS. So next tax posting keys, posting keys 40 and 50, enter. Go to the accounts, enter, save it.
ಸೊ ಇವಾಗ ಟ್ಯಾಕ್ಸ್ ಕೋರ್ಸ್ ಅಂತ ಏನು ಟ್ಯಾಕ್ಸ್ ಕೋರ್ಸ್ B0 B1 B2 ರೈಟ್. ಸೊ ಇವಾಗ SGST ಔಟ್ಪುಟ್ ಟ್ಯಾಕ್ಸ್ ಆಗಿರೋದ್ರಿಂದ ಔಟ್ಪುಟ್ ಟ್ಯಾಕ್ಸ್ SGST ಕಾಪಿ ಮಾಡ್ಕೊಳ್ತೀನಿ and I will paste. Okay, save it. So next go back. So SOS ಆಯ್ತಲ್ವಾ. ಸೊ ನೆಕ್ಸ್ಟ್ SOC ಕರೆಕ್ಟ್ ಅಲ್ವಾ. ಓ ಸಾರಿ, ಐ ಡಿಡ್ ರಾಂಗ್. SY ಎಲ್ಲ ಮಾಡಿದ್ ನಾವು, ಸಾರಿ. ಸೊ ಇದು ರಾಂಗ್, ಇದು ತೆಗೆದ್ಬೇಡ. ಸೊ SOI ಅನ್ನೋದು ಸಾರಿ ಯಾವ್ದು ನಾವು ಜಸ್ಟ್ ಅಸೈನ್ ಮಾಡ್ಬೋಲ್ಲ. Okay, 1 second, let me check the first tax code. I'll go to FTXP. ಸೊ ಇವಾಗ ಕಂಟ್ರಿ ರೀಸನ್ IN ಹಾಕೋಣ. ಸೊ A0 ಕರೆಕ್ಟ್ ಆಗಿದೆ. ಫಸ್ಟ್ ಟ್ಯಾಕ್ಸ್ ಅಕೌಂಟ್ಸ್ ಎಂಟರ್. ಓಕೆ, ಸೊ ಇನ್ನು ಬಂದಿಲ್ಲ. ಸೊ ಇಟ್ ವಿಲ್ ಕಮ್, ವಿಲ್ ಸಿ ಹೌ ಇಟ್ ವಿಲ್ ವರ್ಕ್. ಓಕೆ, ಸೊ ಇಲ್ಲಿ ನಾನು ರಾಂಗ್ ಮಾಡ್ಬಿಟ್ಟೆ. ಸೊ ಫಸ್ಟ್ ನಾವೇನ್ ಮಾಡ್ಬೇಕಿತ್ತು, SNI SNC SMS ಹಾಕಿದ್ವಲ್ವಾ, ಸೇಮ್ ಅದೇ ತರ SYS ಹಾಕ್ಬೇಕು. SYS okay. So ಇದಕ್ಕೆ ಹೋಗಿ ಟ್ಯಾಕ್ಸ್ ಕೋಡ್ ಎಂಟರ್, ಪೋಸ್ಟಿಂಗ್ ಕೀ. ಸೊ ಪೋಸ್ಟಿಂಗ್ ಕೀ. ಸೊ ಅಕೌಂಟ್ಸ್, ಸೇವ್ ಇಟ್. ಸೊ ಔಟ್ಪುಟ್ ಅಲ್ವಾ, B0 B1 B2. ಸೊ ಅಕೌಂಟ್ ಹೋಗ್ಬಿಟ್ಟು 26 ಎಂಟರ್. So search, save it, go back. So SYS ಆಯ್ತಲ್ವಾ. ಸೊ SYC ಮಾಡಿರುತ್ತೆ. SYS tax codes, posting keys, US posting keys 4150, enter. Accounts, enter. So B0 B1 B2. So tax code change ಅಲ್ವಾ, CGST ತಗೊಂಡು. So CGST, copy the tax code CGST, sorry, GL account, and enter, save. ಓಕೆ, ಸೊ ಇವಾಗ ನಾವು SYC ಮಾಡಿದ್ವಿ, ಅಂದ್ರೆ ಏನು SN ಕೂಡ ಮಾಡಿದ್ವಿ. ಸೊ ಇನ್ನೊಂದ್ಸಲ SN ಚೆಕ್ ಮಾಡ್ಬಿಡ್ತೀನಿ ನಾನು. ಇಲ್ಲ SNS ಅಲ್ವಾ, ಮತ್ತೆ ಇದೆ, ಕರೆಕ್ಟ್ ಆಗಿದೆ. ಓಕೆ, ಸೊ ಇವೆಲ್ಲ ಕರೆಕ್ಟ್ ಆಗಿದೆ. ಸೊ ಇವಾಗೆಲ್ಲ ಪರ್ಫೆಕ್ಟ್ ಆಗಿದ್ದು, ಸೇವ್ ಕೂಡ ಆಗಿದೆ. ಬಟ್ ನಮಗೆ ಸ್ಟಿಲ್ ಟ್ಯಾಕ್ಸ್ ಕೋಡಲ್ಲಿ ತೋರಿಸ್ತಾ ಇದೆ, ಕರೆಕ್ಟ್ ಅಲ್ವಾ. ಸೊ ಟ್ಯಾಕ್ಸ್ ಕೋಡ್ ಹೋಗಿ ನಾನು ಎಂಟರ್ ಕೊಟ್ರೆ ಸೊ ಇದು ತೋರಿಸ್ತಾ ಇದೆ. ಸೊ ಐ ವಿಲ್ ಗೋ ಬ್ಯಾಕ್ /n. ಇನ್ನೊಂದ್ಸಲ ಹೋಗೋಣ FTXPಗೆ. ಸೊ ಇನ್ನೊಂದ್ಸಲ ಚೆಕ್ ಮಾಡೋಣ. ಸೊ IN ಎಂಟರ್ AO. ಸೊ ಟ್ಯಾಕ್ಸ್ ಅಕೌಂಟ್ಸ್ ಅಲ್ಲಿ ತೋರಿಸ್ಬೇಕು ನಮಗೆ, GL ಅಕೌಂಟ್ಸ್. ಸೊ ತೋರಿಸ್ತಾ ಇಲ್ಲ ಅಂದ್ರೆ ಸೊ ವಿ ನೀಡ್ ಟು ಡೂ ಒನ್ ಮೋರ್ ಅಸೈನ್ಮೆಂಟ್. ವಿಲ್ ಗೋ ಬ್ಯಾಕ್. ಸೊ ಏನದು ಅಸೈನ್ಮೆಂಟ್ ಅಂದ್ರೆ OBCN ಹೋಗಿ, ಸಾರಿ ನಾಟ್ OBCN, ಸೊ ಇಟ್ಸ್ ದ ಪಾರ್ಟ್ಸ್. ಸೊ ಇಲ್ಲಿ ಪೋಸ್ಟಿಂಗ್ ಹೋಗ್ಬಿಟ್ಟು ಡಿಫರೆಂಟ್ ಟ್ಯಾಕ್ಸ್ ಅಕೌಂಟ್ಸ್ ಹೋಗಿ ಟ್ಯಾಕ್ಸ್ ಅಕೌಂಟ್ಸ್ ಸ್ಕ್ರೀನ್ ಓಪನ್ ಮಾಡಿ ಇದು ಕ್ಲೋಸ್ ಮಾಡಬೇಕು.
ಸೊ ನಾವು ನೋ ಕೊಟ್ಬಿಟ್ಟು ಮತ್ತೆ ಎಸ್ ಕೊಟ್ಟು. ಸೊ ಇವಾಗ ನಾವು ಏನೇನ್ ಟ್ರಾನ್ಸಾಕ್ಷನ್ಸ್ ಕೀ ಹೇಳಿದಲ್ವಾ, ಸೊ ಅವನ್ನೆಲ್ಲ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಏನು, ಎಸ್ ಎನ್ ಸಿ, ಗೋ ಟು ದಿ ಪೊಸಿಷನ್, ಎಸ್ ಎನ್ ಸಿ, ಎಂಟರ್. ಸೊ ಎಸ್ ಎನ್ ಸಿ ಇದೆ, 40-50 ಇದೆ, ಕೋಚಿಂಗ್ ಕೀಸ್ ಹಾಕಿದೀವಿ, ಕರೆಕ್ಟ್ ಆಗಿದೆ. ಸೊ ರೂಲ್ಸ್ಗೆ ಹೋಗ್ತೀನಿ. ರೂಲ್ಸ್ ಅಲ್ಲಿ ಏನಾಗಿದೆ, ಟ್ಯಾಕ್ಸ್ ಕೋಡ್ಸ್ಗೆ ಆಕ್ಟಿವೇಟ್ ಆಗಿದೆ, ಬಟ್ ಕಂಟ್ರಿಗೆ ಆಕ್ಟಿವೇಟ್ ಆಗಿಲ್ಲ. ಸೊ ಕಂಟ್ರಿಗೆ ಆಕ್ಟಿವೇಟ್ ಮಾಡಬೇಕು, ಸೇವ್ ಮಾಡಿ. ಸೊ ಟಿ ಆರ್, ಓಕೆ. ಸೊ ಇದು ಬಂದ್ಬಿಟ್ಟು ಎಸ್ ಎನ್ ಸಿಗೆ ಆಯ್ತು. ಸೊ ನೆಕ್ಸ್ಟ್ ಒಂದು ಯಾವುದು, ಎಸ್ ಎನ್ ಎಸ್. ಸೊ ನೆಕ್ಸ್ಟ್ ಅಗೇನ್ ಪೋಸ್ಟಿಂಗ್ ಕೀಸ್ ಹೋಗ್ತೀನಿ, ನಾನು ಎಸ್ ಎನ್ ಎಸ್ ಸೆಲೆಕ್ಟ್ ಮಾಡ್ಕೊತೀನಿ, ರೂಲ್ಸ್ಗೆ ಹೋಗ್ತೀನಿ, ರೂಲ್ಸ್ ಅಲ್ಲಿ ಕಂಟ್ರಿಗೆ ಅಸೈನ್ ಮಾಡ್ಬಿಟ್ಟು ಸೇವ್ ಮಾಡ್ತೀನಿ. ಸೊ ಇವಾಗ ನಾವು ಎಸ್ ಡಿ ಎಸ್ ಟಿ ಸಿ ಜಿ ಎಸ್ ಟಿ ಆಯ್ತು. ಸೊ ಇವಾಗ ಎಫ್ ಟಿ ಎಕ್ಸ್ ಪಿಗೆ ಹೋಗ್ತೀನಿ. ಸೊ ಎಫ್ ಟಿ ಎಕ್ಸ್ ಪಿಗೆ ಎಂಟರ್, IN A0, ಎಂಟರ್. ಸೊ ಇವಾಗ ಟ್ಯಾಕ್ಸ್ ಅಕೌಂಟ್ಸ್ ಚೆಕ್ ಮಾಡಿ. ಸೊ ಎಂಟರ್. ಸೊ ಇವಾಗಲೂ ಟ್ಯಾಕ್ಸ್ ಅಕೌಂಟ್ಸ್ ಬಂದಿಲ್ಲ ಅಲ್ವಾ. ಸೊ ಲೆಟ್ ಮೀ ಗೋ ಬ್ಯಾಕ್. ಸೊ ಇದನ್ನ ಸೇವ್ ಮಾಡಿ ಸೆಲೆಕ್ಟ್ ಮಾಡ್ಬಿಟ್ಟು ಅಕೌಂಟ್ಸ್ ಒಂದ್ಸಲ ಚೆಕ್ ಮಾಡಿ. ಓಕೆ, ಸೊ ಅಕೌಂಟ್ಸ್ ಇದೆ, ಬಟ್ ಇಲ್ಲಿ ಕಂಟ್ರಿ ತಗೊಂಡಿಲ್ಲ. ಓಕೆ, ಸೊ ನಾವು ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ A0. ಸೊ ನೋಡಿ, ಇಲ್ಲೇ ಡೈರೆಕ್ಟ್ ಮೇಂಟೈನ್ ಮಾಡ್ಬಿಡಿ, ನೀವು ಸುಮ್ಮನೆ 2 ಸಲ ಮೇಂಟೈನ್ ಮಾಡೋದು ಬೇಕಾಗಿಲ್ಲ. ಸೊ ಡೈರೆಕ್ಟ್ ಇಲ್ಲೇ ಮೇಂಟೈನ್ ಮಾಡ್ಬಿಡಿ. ಸೊ IN, ಸೊ IN, ಸೊ ನೆಕ್ಸ್ಟ್ IN, ಸೊ GL ಅಕೌಂಟ್. ಸೊ ಇವಾಗ ನಾನು ತಗೊಳ್ಳೋ ಡೌಟ್ ಅನ್ಸುತ್ತೆ, ನಾವು SNS ಅಲ್ವಾ. ಸೊ SNSಗೆ GL ಹಾಕ್ಬೇಕು. ಸೊ ಸೇವ್ ಇಟ್, ಡಾಟಾ ಸೇವ್ ಆಯ್ತು. ಲೆಟ್ ಮಿ ಗೋ ಬ್ಯಾಕ್. ಸೊ ಇವಾಗ ಕೊಟ್ಟಿದ್ದೀನಿ. ಸೊ ಈ ತರ. ಸೊ ಇವು ರಿಮೈನಿಂಗ್ ನಮಗೆ ಬೇಕಾಗಿಲ್ಲ, ಬಟ್ ಸ್ಟಿಲ್ ಓಕೆ, ಫೈನ್, ಕೀಪ್ ಇಟ್, ಗೋ ಬ್ಯಾಕ್. ಸೊ SNS ಆಯ್ತು. ಸೊ ಅದೇ ತರ SNC ಕೂಡ ಸೆಲೆಕ್ಟ್ ಮಾಡ್ಕೊಂಡು, ಸೊ ಪೋಸ್ಟಿಂಗ್ ರೂಲ್ಸ್ ಹೋಗ್ಬೇಕು, ಸೆಲೆಕ್ಟ್ ಮಾಡ್ಬಿಟ್ಟು ಅಕೌಂಟ್ಸ್ ಹೋಗ್ಬೇಕು. ಸೊ ಅಕೌಂಟ್ಸ್ ಅಲ್ಲಿ ಮತ್ತೆ ನೀವು ಅಂತ ಕ್ಲಿಕ್ ಮಾಡಿ. ಸೊ ಡೈರೆಕ್ಟ್ ಇಲ್ಲೇ ಮೇಂಟೈನ್ ಮಾಡ್ಬಿಡಿ, ನೀವು ಸುಮ್ಮನೆ ಅಲ್ಲಿ ಹೋಗೋದೇ ಬೇಡ. ಓಕೆ, ಸೊ A0, A1, A2, ಸೊ IN. ಸೊ ಕೆಲವೊಂದು ಟೈಮ್ ಏನಾಗುತ್ತೆ, ಸೊ ಅಲ್ಲೇ ನಿಮಗೆ ಕಂಟ್ರಿ ಕೋಡ್ ಕೂಡ ಕೇಳುತ್ತೆ. ಸೊ ನಾನು OB40 ಮಾಡಿದ್ನಲ್ಲ ಅಲ್ಲಿ. ಸೊ ಇವಾಗ ಏನಕ್ಕೋ ಕೇಳ್ತಾ ಇಲ್ಲ. ಸೊ ಲೆಟ್ ಇಟ್ ಬಿ. ಸೊ ಇವಾಗ GL ಅಕೌಂಟ್ನ ಹಾಕ್ಬೇಕು. ಸೊ GL ಅಕೌಂಟು, ಸೊ CGST. ಸೊ CGST ಏನಿದೆ ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ದಿಸ್, ಪೇಸ್ಟ್, ಎಂಟರ್, ಪೇಸ್ಟ್, ಎಂಟರ್, ಪೇಸ್ಟ್, ಎಂಟರ್, ಸೇವ್. ಸೊ ಇವಾಗ 100% ಟ್ಯಾಕ್ಸ್ ಕೋಡ್ ಅಲ್ಲಿ ನಮಗೆ GL ತೋರಿಸಲೇಬೇಕು. ಓಕೆ, ಸೊ ಇನ್ಪುಟ್ಗೆ, ಸೊ ಔಟ್ಪುಟ್ ಇನ್ನು ಮಾಡಿಲ್ಲಲ್ವಾ, ಸೊ ಇನ್ಪುಟ್ಗೆ. ಸೊ ನಾವು ಗೋ ಟು ದ ಟ್ಯಾಕ್ಸ್ ಕೋರ್ಸ್, FTXP, ಎಂಟರ್, IN ಎಂಟರ್, A0 ಎಂಟರ್. ಸೊ ಇವಾಗ ಟ್ಯಾಕ್ಸ್ ಅಕೌಂಟ್ಸ್ ಹೋದ್ರೆ ಟ್ಯಾಕ್ಸ್ ಅಕೌಂಟ್ ತೋರಿಸ್ಬೇಕು. ಸೊ ಸ್ಟಿಲ್ ತೋರಿಸ್ತಾ ಇಲ್ಲ ಅಂದ್ರೆ ಮೇ ಬಿ ಸಮಥಿಂಗ್ ಇಶ್ಯೂ. ನಾವು ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ಲಾಗಿನ್ ಮಾಡೋಣ. ಸೊ ಬಿಕಾಸ್ ಕೆಲವೊಂದ್ಸಲ ಲೋಡ್ ಆಗೋದು ಕೂಡ ಟೈಮ್ ತಗೊಳುತ್ತೆ. ಓಕೆ, ಸೊ ಲೆಟ್ ಇಟ್ ಬಿ. ಮೀನ್ ವೈಲ್ ನಾನು ಏನ್ ಮಾಡ್ಬಿಡ್ತೀನಿ, ಫಸ್ಟ್ ಔಟ್ಪುಟ್ ಟ್ಯಾಕ್ಸ್ ಕೂಡ ಅಸೈನ್ ಮಾಡ್ಬಿಡ್ತೀನಿ. ಸೊ ಅದಾದ್ಮೇಲೆ ಚೇಂಜಸ್ ಮಾಡೋಣ. ಓಕೆ, ಸೊ SY ಅಲ್ವಾ ಅದು. ಸೊ SY SGSTಗೆ. ಸೊ ರೂಲ್ಸ್, ಸೊ ಕಂಟ್ರಿಗೆ ಆಕ್ಟಿವೇಶನ್ ಮಾಡಿ, ಎಸ್, ಸೆಲೆಕ್ಟ್ ಅಕೌಂಟ್ಸ್, ಸೊ ನ್ಯೂ ಎಂಟ್ರೀಸ್. ಸೊ B0, B1, B2. ಸೊ ಅಕೌಂಟ್ಸ್ ಬಂದ್ಬಿಟ್ಟು, ಸೊ SYS. ಸೊ SYSಗೆ ಔಟ್ಪುಟ್ SGST ತಗೊಳ್ಳಿ, ಕಾಪಿ ದಿಸ್, ಪೇಸ್ಟ್, 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 ಎಂಟರ್. ನೋಡಿ ಇವಾಗ ಇದಕ್ಕೆ ಎರರ್ ಬರ್ತಿದೆ, ಅದಕ್ಕೆ ಎರರ್ ಬರಲೇ ಇಲ್ಲ ಇನ್ಪುಟ್ಗೆ. ಓಕೆ, ಸೊ ಲೆಟ್ ಮಿ ಕ್ಲೋಸ್ ದಿಸ್. Let me close this. Again, I will maintain B0, B1, B2. ಕಂಟ್ರಿ ಕೋಡ್ ಹಾಕಿಲ್ಲ ಅನ್ಸುತ್ತೆ ಅವಾಗ. ಸೊ IN. ಸೊ ಇವಾಗ ಇಲ್ಲಿ ಟ್ಯಾಕ್ಸ್ ಹಾಕೋಣ. ಸೊ 2601 ಎಂಟರ್, ಸೇವ್. ಓಕೆ, ಸೊ ಸೇವ್ ಆಯ್ತು. ನೆಕ್ಸ್ಟ್ ಪೋರ್ಷನ್ ಕೀಸ್ಕೊಳ್ಳೋಣ. ಸೊ SYS ಆಯ್ತು.
ಸೊ CGST SYC ತಗೋಣ. Select this, go to the rules, country, save it, select accounts, new entries, same B0, B1, B2, so IN, so IN. So next GL account, CGST account. So select CGST GL account, copy this, paste, enter, save it. ಓಕೆ, ಸೊ ಇವಾಗ ನಾನು ಇನ್ಪುಟ್ ಅಂಡ್ ಔಟ್ಪುಟ್ ಎರಡಕ್ಕೂ ಟ್ಯಾಕ್ಸ್ ಕೋರ್ಸ್ನ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ನಾವು ಅಲ್ಲಿ ಕ್ಲೋಸ್ ದಿಸ್, ಲಾಗ್ ಆಫ್ ಆಗ್ಬಿಡೋಣ ಫಸ್ಟ್. ಸೊ ಲಾಗ್ ಆಫ್ ಆಗ್ಬಿಟ್ಟು ಮತ್ತೆ ಲಾಗಿನ್ ಮಾಡ್ತೀನಿ. ಸಮ್ ಟೈಮ್ಸ್ ಏನಾಗುತ್ತೆ, ಟೈಮ್ ತಗೊಳುತ್ತೆ. ಸೊ ಲಾಗ್ ಆಫ್ ಮಾಡಿ ಲಾಗಿನ್ ಮಾಡಿದ್ರೆ ಇಟ್ ವಿಲ್ ಬಿ ವಿಸಿಬಲ್. ಸೊ ನಾವು ಬ್ಯಾಚ್ ಅಟ್ 2026 STXP enter, IN enter, A0 enter. ಓಕೆ, ಟ್ಯಾಕ್ಸ್ ಪ್ರೊಸೆಸ್ ಆಲ್ರೆಡಿ ಯಾರೋ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಎರರ್ ಬರ್ತಿದೆ. ಸೊ ಇವಾಗ OBBG ಹೋಗ್ಬೇಕು. ಓಕೆ, ಸೊ OBBG enter, go to the IN enter. ಇಲ್ಲ ಕರೆಕ್ಟ್ ಆಗಿಲ್ಲ, ನೀವು ಮತ್ತೆ ಕೇಳ್ತಾ ಇರೋ ಟ್ಯಾಕ್ಸ್ ಕೋರ್ಸು. ಓಕೆ, ಇದೆ. ಸೊ ಟ್ಯಾಕ್ಸ್ ಅಕೌಂಟ್ಸ್, ಸೊ SOEL enter. One second, let me check the tax code first. Tax code ಏನಾದ್ರು ಇಶ್ಯೂ ಇದೆಯಾ ಅಂತ. Current assets, exports, control data. Okay, so tax category ಮೇಂಟೈನ್ ಮಾಡಬೇಕು. ಸೊ ಟ್ಯಾಕ್ಸ್ ಕ್ಯಾಟಗರಿ ಮೇಂಟೈನ್ ಮಾಡಬೇಕು. ಸೊ ಎಂಟರ್, ಸೇವ್. ಸೊ ಇದಕ್ಕೆ ಕೂಡ ಟ್ಯಾಕ್ಸ್ ಕ್ಯಾಟಗರಿನ ಸ್ಟಾರ್ ಹಾಕ್ಬಿಡಿ. ಸೊ ಸ್ಟಾರ್ ಅಂದ್ರೆ ಎಲ್ಲ ಟ್ಯಾಕ್ಸ್ ಅದ. ಎಂಟರ್, ಸೇವ್ ಇಟ್, ಗೋ ಟು ನೆಕ್ಸ್ಟ್, ಸ್ಟಾರ್, ಎಂಟರ್, save it. So next, current liabilities input, so star, enter, save it, enter, save it. ಬಟ್ ಇದಕ್ಕೆ ಅದು ಸ್ಟಿಲ್ ತೋರಿಸ್ಬೇಕು, ವಿಸಿಬಲ್ ಆಗಬೇಕು. ಬಟ್ let me check this level. That's it. ಸೊ ನೆಕ್ಸ್ಟ್ OB40 ಒಂದ್ಸಲ ಚೆಕ್ ಮಾಡ್ಬಿಡ್ತೀವಿ. ಸೊ ನಾವು ಎಂಟರ್ ಮಾಡೋದು ಪ್ರಾಪರ್ ಆಗಿದೆಯಾ ಅಂತ. ಯಾಕಂದ್ರೆ OB40ಗೂ ಅದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ನಿಮಗೆ ಟ್ಯಾಕ್ಸ್ ಕೋಡ್ ಸ್ಪೆಸಿಫಿಕ್ ತಗೊಂತಲ್ಲ. ಸೊ ಒಂದ್ಸಲ ಚೆಕ್ ಮಾಡ್ಬಿಡ್ತೀನಿ. SMC and SMS. SMS. ಓಕೆ, ಸೊ ಇಲ್ಲಿ ತೋರಿಸ್ತಾ ಇಲ್ಲ, ಬಿಕಾಸ್ ಆಲ್ರೆಡಿ ಮೇಂಟೈನ್ ಮಾಡೋದ್ರಿಂದ. STXP ಎಂಟರ್, IN ಎಂಟರ್, ಎಂಟರ್. ಓಕೆ, ಸೊ ನಾನು ಚೆಕ್ ಮಾಡ್ತೀನಿ. ಸೊ ಏನಕ್ಕೆ ಇಲ್ಲಿ ತೋರಿಸ್ತಾ ಇಲ್ಲ ಟ್ಯಾಕ್ಸ್ ಅಕೌಂಟ್ಸ್ ಅಲ್ಲಿ ಅಂತ. ಇಟ್ ಶುಡ್, ಬಿಕಾಸ್ ನಾನು ಆಲ್ರೆಡಿ ಎಲ್ಲ GL ಅಕೌಂಟ್ ಅಸೈನ್ಮೆಂಟ್ ಮಾಡಿದ್ದೀನಿ, ಎಲ್ಲ ಪ್ರಾಪರ್ ಆಗಿದೆ. ಓಕೆ, ಸೊ ಅದ್ರದ್ದೇ ಮಿಸ್ಟೇಕ್ ಇಲ್ಲ. ಸೊ ಇಟ್ ಶುಡ್ ಬಿ there in the GL, but tax accounts,
ಏನಾದ್ರು ಅಸೈನ್ಮೆಂಟ್ ಮಿಸ್ ಮಾಡಿದ್ಯಾ ನೋಡೋಣ. ಡಿಫರೆಂಟ್ ಟ್ಯಾಕ್ಸ್ ಅಕೌಂಟ್ಸ್. ಓಕೆ, 1 ಸೆಕೆಂಡ್. ಸೊ ನಾನು ಒಂದ್ಸಲ ಕ್ಯಾಲ್ಕುಲೇಷನ್ ಡಿಫರೆಂಟ್ ಪ್ರೊಸೀಜರ್ಸ್ ಅಲ್ಲಿ ಚೆಕ್ ಮಾಡೋದು ಕರೆಕ್ಟ್ ಆಗಿದೆಯಾ ಅಂತ. ಸೊ ನಮ್ದು ಏನ್ ಹೇಳೋ SONTAX. ಸೊ ಎಂಟರ್, ಸೆಲೆಕ್ಟ್, ಸೊ ಕಂಟ್ರೋಲ್ ಡೇಟಾ, SMS ಎರಡಕ್ಕೂ SMS ಹಾಕ್ಬಿಡ್ತೀನಲ್ಲ, SNC ಇದೆ. ಎಂಟರ್, now save it. So let me go back. TXT, enter IN and A0 tax accounts, enter. Okay, output tax account. So B0, enter. ಓಕೆ, ಒಂದು ಮಿಸ್ಟೇಕ್ ಆಗ್ಬಿಟ್ಟಿಲ್ಲ ಲೆವೆಲ್ದು. ಇಲ್ಲ, ಕರೆಕ್ಟ್ ಆಗಿದೆ. ಸೊ ಟ್ಯಾಕ್ಸ್ ಅಕೌಂಟ್ಸ್, ಇಂಟ್ರೆಸ್ಟ್. ಓಕೆ, ಸೊ ನಾನು ನೋಡ್ತೀನಿ ನಾಳೆ ಕ್ಲಾಸಲ್ಲಿ. ಸೊ ಟ್ಯಾಕ್ಸ್ ಅಕೌಂಟ್ಸ್ ನಮಗೆ ತೋರಿಸ್ಬೇಕು. ಟ್ಯಾಕ್ಸ್ ಅಕೌಂಟ್ ತೋರಿಸ್ತಾ ಇಲ್ಲ. ಸೊ ಏನು ಇಶ್ಯೂ ಅಂತ ನಾನು ನಾಳೆ ಚೆಕ್ ಮಾಡ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೀವು ಟ್ಯಾಕ್ಸ್ ಪ್ರೊಸೀಜರ್ಸ್, ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ಸ್ ಎಲ್ಲ ಮಾಡ್ಕೊಳ್ಳಿ. ಓಕೆ, ಸೊ ಏನೇ ಇಶ್ಯೂ ಇದ್ರೆ ನಾಳೆ ನಿಮಗೆ ಡಿಸ್ಕಸ್ ಮಾಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಓಕೆ.